ಆಕಾಶವಾಣಿ ಹಾಸನ. ಕೇಂದ್ರ ಲಲಿತಕಲಾ ಅಕಾಡೆಮಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರ ಕಲಾವಿದರಾದ ಪ್ರಭು ಹರಸೂರ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಪುಟ್ಟಸ್ವಾಮಿ ಪಿ ತರೀಕೆರೆ. ಕಲೆ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ತನ್ನ ಮಡಿಲಲ್ಲಿ ಹಾಕಿಕೊಳ್ಳುತ್ತದೆ ಎಂದು ಕೆಲವರು ಹೇಳ್ತಾರೆ. ಕಲೆಯೇ ಜೀವ, ಕಲೆಯೇ ದೈವ ಎಂದು ನಂಬುವಂತಹ ಕಲಾವಿದರು ನಮ್ಮ ನಿಮ್ಮ ನಡುವೆ ಪರಿಮಳ ಸೂಸುವ ಹೂವುಗಳಂತೆ ಇರುತ್ತಾರೆ. ಒಬ್ಬ ಹಾಡುಗಾರ, ಒಬ್ಬ ಕವಿ, ಒಬ್ಬ ಶಿಲ್ಪಿ, ಒಬ್ಬ ಚಿತ್ರಕಾರ, ಒಬ್ಬ ನಟ, ಇವರೆಲ್ಲರೂ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ಯುವ ಕಲಾವಂತಿಕೆಯನ್ನು ಹೊಂದಿರುತ್ತಾರೆ. ಶಿಲೆಯಲ್ಲಿ ಅರಳಿದ ಕಲೆ, ಕುಂಚದಲ್ಲಿ ಮೂಡಿದ ಕಲೆ, ನಟನೆಯಲ್ಲಿ ಕಾಣುವ ಕಲೆ, ಗಾಯನದಲ್ಲಿ ತಲೆದೂಗಿಸುವ ಕಲೆ, ಎಲ್ಲರಿಗೂ ಇದು ಸಾಧ್ಯವೇ? ಒಬ್ಬ ಹಣವಂತನಾಗಬಹುದು, ಆಸ್ತಿವಂತನಾಗಬಹುದು, ಉನ್ನತ ಹುದ್ದೆಯನ್ನು ಸ್ವೀಕರಿಸಬಹುದು, ವಿದ್ಯೆಯನ್ನು ಸಂಪಾದಿಸಿ ಮಹಾಜ್ಞಾನಿಯಾಗಬಹುದು. ಆದರೆ ಇದೆಲ್ಲ ಪ್ರಯತ್ನದಿಂದ ಸಾಧ್ಯ. ಆದರೆ ಒಬ್ಬ ಕಲಾವಿದನಿಗೆ ಕಲಾ ಸರಸ್ವತಿ ಒಲಿದಿದ್ದರೆ ಮಾತ್ರ ಆತ ಒಬ್ಬ ಒಳ್ಳೆಯ ಕಲಾವಿದನಾಗಲು ಸಾಧ್ಯ. ಕುಂಚದಿಂದ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸುವಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ, ತಮ್ಮ ಕಲಾವಂತಿಕೆಯಿಂದ ಜನಮಾನಸ ತಲುಪಿರುವಂತಹ ಪ್ರಭು ಹರಸೂರ್ ಅವರು ಈ ದಿನ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರ ಪರಿಚಯ, ಕಲಾ ಪ್ರಪಂಚಕ್ಕೆ ಅವರು ಹೇಗೆ ಪ್ರವೇಶ ಮಾಡಿದ್ರು ಮತ್ತು ಅವರ ಬದುಕಲ್ಲಿ ಕಂಡು ಅನುಭವಿಸದಂತಹ ಸಂಗತಿಗಳು, ಹಾಗೆ ಅವರ ಸಾಧನೆಗಳು, ಅವರಿಗೆ ಬಂದಂತಹ ಪ್ರಶಸ್ತಿ, ಈ ಎಲ್ಲ ವಿಚಾರಗಳನ್ನು ನಿಮಗೆ ಪರಿಚಯಿಸ್ತಿದ್ದೇವೆ. ನಮಸ್ಕಾರ ಪ್ರಭು ಹರಸೂರ್ ಅವರೇ. ಇಷ್ಟೆಲ್ಲ ಹೇಳಿದೆ ನಾನು, ಯಾಕೆಂದರೆ ಕಲಾವಿದರು ಇಲ್ಲದೇ ಇದ್ದರೆ ಈ ಪ್ರಪಂಚ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ತಾಯಿತ್ತು. ಉದಾಹರಣೆಗೆ ಹೇಳ್ತಾರೆ, ಆಳುವವರಿಲ್ಲದಿದ್ದರೂ ಇರಬಹುದು, ಹಾಡುವವರು ಇಲ್ಲದಿದ್ದರೆ ಇರಲಾಗುವುದಿಲ್ಲ ಅಂತ ಹೇಳಿ. ಆಳೋರಿಗಿಂತ ಹಾಡೋರು ಬಹಳ, ಅಂದರೆ ಕಲಾವಿದರು. ಹೇಳಿ, ನಿಮ್ಮ ಪರಿಚಯ. ಪ್ರಭು ಹರಸೂರ್ ಅವರು, ನಮಗೆ ಬಹಳ ಹೆಮ್ಮೆ ಆಗುತ್ತೆ ನಿಮ್ಮ ಜೊತೆ ಒಂದು ಸಂವಾದವನ್ನು ಮಾಡಲಿಕ್ಕೆ. ಹೇಳಿ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಾಯಿ ತಂದೆ, ನಿಮ್ಮ ಬಾಲ್ಯ ಎಲ್ಲವನ್ನ ಹೇಳ್ತಾ ಹೋಗಿ ಒಂದೊಂದಾಗಿ. ನಮಸ್ಕಾರ. ಮೂಲತಃ ನಾವು ಗುಲ್ಬರ್ಗ ಜಿಲ್ಲೆಯವರು. ನಮ್ಮ ತಂದೆ ಭೀಮ್ಶಾ ಹರಸೂರ್, ತಾಯಿ ನಿಂಗಮ್ಮ ಅವರ ಮೊದಲನೇ ಸಂತಾನವಾಗಿ ನಾವು ಜನಿಸಿರ್ತೀವಿ. ಒಟ್ಟು ನಮ್ಮ ತಂದೆ ತಾಯಿಗೆ ನಾವು ಒಟ್ಟು 7 ಜನ ಮಕ್ಕಳು. ಅದರಲ್ಲಿ 4 ಜನ ಅಣ್ಣ ತಮ್ಮಂದಿರು, 3 ಜನ ತಂಗಿಯರು. ಸೊ ಅಲ್ಲಿಂದ ನಮ್ಮ ವಿದ್ಯಾಭ್ಯಾಸ ಗುಲ್ಬರ್ಗ ಜಿಲ್ಲೆಯಲ್ಲೇ ಮುಗಿಯುತ್ತದೆ. ಅಲ್ಲಿ ಶ್ರೀ ಶರಣಬಸವೇಶ್ವರ ಹೈಸ್ಕೂಲ್ನಲ್ಲಿ ನಮ್ಮ ವಿದ್ಯಾಭ್ಯಾಸ ಆಗ್ತದೆ. ಸೊ ಆ ಸಂದರ್ಭದಲ್ಲಿ VS ಬಂಕೂರ್ ಅಂತೇಳಿಬಿಟ್ಟು ನಮಗೆ ಚಿತ್ರಕಲಾ ಶಿಕ್ಷಕರಾಗಿದ್ದರು. ಅವರು ಒಂದು ಶರಣಬಸವೇಶ್ವರ ಒಂದು ದೇವಾಲಯದಲ್ಲಿ ಅವರೊಂದಿಷ್ಟು ಚಿತ್ರಗಳನ್ನು ಬರೆದು ಹಚ್ಚಿದ್ರು. ಸೊ ಚಿಕ್ಕಂದಿನಿಂದಲೇ ಆ ಚಿತ್ರಗಳನ್ನು ನೋಡ್ತಾ ಇದ್ದೆ. ತದನಂತರ ಮನೆಯ ಬಡಿಗೇರ್ ಅಂತೇಳಿಬಿಟ್ಟು ಒಬ್ಬರು ಚಿತ್ರಕಲಾ ಶಿಕ್ಷಕರು ಬಂದರು. ಸೊ ಅವರು ಕೂಡ ಚಿತ್ರಕಲೆಗೆ ಸ್ವಲ್ಪ ನಮಗೆ ಪ್ರೋತ್ಸಾಹ ಕೂಡ ನೀಡಿರ್ತಾರೆ ಅವರು. ಸೊ ಅಲ್ಲಿಂದ ನಾವು ಈ ಚಿತ್ರಕಲೆಗೆ ಬರಬೇಕು ಅಂತೇಳಿ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿರ್ತೀವಿ. ಬಾಲ್ಯದಲ್ಲೇ ನಮಗೇನಪ್ಪ ಅಂದರೆ ಮಾಮೂಲಿ ಈ ಜೋಳದ ಕಡ್ಡಿಯಲ್ಲಿ ಎತ್ತಿನ ಗಾಡಿ ಮಾಡೋದು, ಮಣ್ಣು ಎತ್ತರ ಅಮಾವಾಸ್ಯೆ ದಿವಸ ಮಣ್ಣು ಎತ್ತಿಗಳು ಮಾಡೋದು, ಈ ಥರ ಸಣ್ಣ ಪುಟ್ಟ ಒಂದು ಅದರಲ್ಲೇ ಆಸಕ್ತಿ ಜಾಸ್ತಿ ಇತ್ತು. ಓದಿನಕ್ಕಿಂತ ಹೆಚ್ಚಿನ ಒಲವು ಈ ಕ್ರಾಫ್ಟ್ ವರ್ಕ್ ಕಡೆ ನಮಗೆ ಆಸಕ್ತಿ ಇತ್ತು. ಸೊ ಅದಕ್ಕೆ ತಕ್ಕನಾಗೆ ನಮ್ಮ ಒಂದು ವಠಾರದಲ್ಲಿ, ರಾಮನಗರ ಒಂದು ವಠಾರದಲ್ಲಿ ನಮ್ಮ ಅಲ್ಲಿ ಇದಕ್ಕೆ ಸಹಪಾಠಿಗಳು ಅಂತ ಏನು ಕರಿತೀವಿ, ನಮ್ಮ ಬಾಲ್ಯದ ಗೆಳೆಯರು, ಅದಕ್ಕೂ ಕೂಡ ಅವರೆಲ್ಲ ಎನ್ಕರೇಜ್ ಕೂಡ ಮಾಡ್ತಾಯಿದ್ರು ಅವರು. ಸೊ ಹೀಗಾಗಿ ಚಿತ್ರಕಲೆಯಲ್ಲಿ ನನಗೆ ಚಿಕ್ಕಂದಿನಿಂದಲೇ ಸ್ವಲ್ಪ ಆಸಕ್ತಿ ಇತ್ತು ಅಂತ ಹೇಳ್ಬೋದು. ಅದನಂತರ ನಾನು ಕಾಲೇಜ್ ಓದಬೇಕಾದಾಗ ವಿಶೇಷವಾಗಿ ಚಿತ್ರಕಲೆನೇ ದ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ಗುಲ್ಬರ್ಗದಲ್ಲೇ ಇದೆ. ಅದು ಶ್ರೀ ವಿಜಿ ಅಂದಾನಿ ಅವರು ನಮ್ಮ ಗುರುಗಳಾಗಿ ಬರ್ತಾರೆ ನಮ್ಮ ಜೀವನದಲ್ಲಿ. ಸೊ ಅಲ್ಲಿ ನಾನು 5 ವರ್ಷದ ಡಿಪ್ಲೊಮಾ ಪದವಿಯನ್ನು ಮುಗಿಸ್ತೇನೆ. ಸೊ ಅಲ್ಲಿ ನನಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೂಡ ಸಿಗ್ತದೆ. ಸೊ ಆ ಸಂದರ್ಭದಲ್ಲಿ ಕಲಾವಿದನಾಗಿ ರೂಪುಗೊಳ್ಳಬೇಕಾದಂಥ ವಾತಾವರಣ ಏನಿದೆಯಲ್ಲ, ಅದು ಆ ಒಂದು ಕಾಲೇಜಿನಲ್ಲಿ ನನಗೆ ಸಿಗ್ತದೆ. ಸೊ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ಬೋದು, VH ಮುರಂಬಿಕರ್ ಆಗಿರ್ಬೋದು, MJ ದೊಡ್ಡಮನಿ ಆಗಿರ್ಬೋದು, ಮತ್ತು ತನಕರೆ ಹಲವಾರು ಸ್ನೇಹಿತರೆಲ್ಲ ಇದ್ದಾರೆ. ಅಲ್ಲಿ ಬಿಂದುರಾಯ್ ಬಿರಾದಾರ್ ಅಂತೇಳಿದ್ದಾರೆ. ಫ್ರೆಂಡ್ ಸರ್ಕಲ್ನಲ್ಲೇ ಒಂದಿಷ್ಟು ಅದನ್ನು ಹಾಬಿಯಾಗಿ ತೊಗೊಂಡ್ಬಿಡ್ತೀವಿ ಚಿತ್ರಕಲೆ ಅನ್ನೋದನ್ನು. ಡೇ ನೈಟ್ ವರ್ಕ್ ಮಾಡೋದನ್ನು ಕಲ್ತ್ಕೊಂತೀವಿ. ರಾತ್ರಿಯೆಲ್ಲ ವರ್ಕ್ ಮಾಡೋದಕ್ಕೆ ಅಂದಾನಿಯವರು ನಮಗೆ ಕಾಲೇಜನ್ನೇ ಬಿಟ್ಕೊಟ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕಾಲೇಜನ್ನು ತುಂಬಾ ನಾವು ಯುಟಿಲೈಸ್ ಮಾಡ್ಕೊತೀವಿ.
ಸೊ ಅಲ್ಲಿ ವಾತಾವರಣ ವರ್ಕ್ಶಾಪ್ಗಳು, ಕ್ಯಾಂಪ್ಗಳು, ಟೂರ್ಗಳು ತುಂಬಾ ಚೆನ್ನಾಗಿ. ಹಂಪಿಯಲ್ಲಿ ಸುಮಾರು ಒಂದು 15 ದಿವಸ ಕ್ಯಾಂಪ್ಗಳು ಮಾಡ್ತಿದ್ದೆವು ವರ್ಷಕ್ಕೊಂದು ಸರಿ. ಬಾದಾಮಿ ಮೇಲೂ ಕೂಡ ಚಿತ್ರಕಲಾ ಶಿಬಿರಗಳನ್ನು ನಮ್ಮ ಅಂದಾನಿಯವರೇ ಆಯೋಜನೆ ಮಾಡ್ತಾಯಿದ್ರು. ಸೊ ಹೀಗಾಗಿಬಿಟ್ಟು ನನಗೆ ಬೆಳ್ಕೊಳ್ಳೋಕ್ಕೆ ತುಂಬ ಒಂದು ಮೂಲಭೂತವಾದಂಥ ವಾತಾವರಣ ನನ್ನ ಕಾಲೇಜಲ್ಲೇ ಸಿಕ್ಬಿಡುತ್ತೆ. ಅಲ್ಲಿ ಒಳ್ಳೆ ಒಂದು ಉಪನ್ಯಾಸರು ಕೂಡ ಬರ್ತಾರೆ. ಶಾಂತಿನಿಕೇತನದಿಂದ ಡಾಕ್ಟರ್ ಶಿತಾನ್ ಸೋನ್ ಅವ್ರು ಬರ್ತಾರೆ, ಮತ್ತು ಬರೋಡಾದಿಂದ ಅನಿಲ್ ಬಿಹಾರಿ ಅಂತೇಳಿ ಬರ್ತಾರೆ, ಕಾಜ್ರಿಪಾಲ್ ಅಂತೇಳಿ ಬರ್ತಾರೆ. ಇವರು ಹೊಸ ಟೀಚರ್ಸ್ ಏನು ಬಂದಾಗ ಅವರಲ್ಲಿರ್ತಕ್ಕಂಥ ಹೊಸ ವಿಷಯಗಳನ್ನು ನಮಗೆ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನನ್ನ ಎಜುಕೇಷನ್ನು ತುಂಬ ಪ್ರಬುದ್ಧವಾಗಿ ನನಗೆ ಗುಲ್ಬರ್ಗದಲ್ಲಿ ದೊರೀತು ಅಂತ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪ್ರೋತ್ಸಾಹ ಹೇಗಿತ್ತು ನಿಮ್ಮ ಮನೆಯಲ್ಲಿ? ಯಾಕೆ ಅಂತ ಹೇಳಿದ್ರೆ, ಒಂದು ಒಬ್ಬ ಮಗ ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಬೇಕು, ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ ಕುಟುಂಬದಲ್ಲಿ. ಕಲಾವಿದನಾಗಬೇಕು ಅನ್ನೋನಿಗೆ ಸ್ವಲ್ಪ ಅಷ್ಟು ಒಳ್ಳೆಯ ವಾತಾವರಣ ಅಂದರೆ ಒಳ್ಳೆಯ ಸಹಕಾರ ಸಿಕ್ಕೋದು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಉದ್ಯೋಗ ತಗೊಳ್ಬೇಕು, ಜೀವನ ನಡೆಸಬೇಕು, ಸಂಸಾರ ಸಾಗಿಸ್ಬೇಕು, ಈ ಥರ ಎಲ್ಲ ಒಂದು ಕಲ್ಪನೆಗಳು, ಕನಸುಗಳು ಪ್ರತಿ ಕುಟುಂಬದ ಪ್ರತಿ ಪೋಷಕರಿಗೂ ಇರುತ್ತೆ. ಆದರೆ ನೀವು ಕಲಾವಿ ಕ್ಷೇತ್ರವನ್ನೇ ಆರಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿ ಸ್ಪಂದನೆ ನಿಮಗೆ ಹೇಗಿತ್ತು? ನಮ್ಮ ಮನೆಯಲ್ಲಿ ಈ ಎಜುಕೇಷನ್ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ. ನಮ್ಮ ತಂದೆಯವರು ಒಂದು ಗಾರೆ ಕೆಲಸ ಮಾಡೋರು, ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿ ಕೂಡ ಒಂದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಟ್ಟೆ ಹೊಲಿಯೋ ಒಂದು ಇದರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ನಮ್ಮ ಏನು ಓದ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅಷ್ಟೊಂದು ಇದು ಇರಲಿಲ್ಲ ಅವರಿಗೆ. ಏನು ಓದ್ತಾವ್ರೆ ಅದಕ್ಕೆ ನಮ್ಮ ಚಿಕ್ಕಪ್ಪ ಅವರು ಚಂದ್ರಕಾಂತ್ ಹರ್ಸೂರ್ ಅಂತೇಳಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ದರು. ಅವರು ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಾಯಿದ್ರು ಎಜುಕೇಷನ್ ಬಗ್ಗೆ. ನಮ್ಮ ತಂದೆ ತಾಯಿ ಕೇಳಿದ್ರೆ ಏನು ಓದ್ತವ್ರೆ ಮಕ್ಕಳು ಅಂತ ಅನ್ನೋದು ಅಷ್ಟು ಮಾತ್ರ ಗೊತ್ತವರಿಗೆ. ಏನು ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಓದ್ತಾರೆ. ಆ ರೀತಿ ಒಂದು ಮಾರಲ್ ಸಪೋರ್ಟ್ ಇತ್ತು, ಇರಲಿಲ್ಲ ಅಂತಿಲ್ಲ. ಸೊ ಆ ಸಪೋರ್ಟ್ ನನಗೆ ತುಂಬ ಯೂಸ್ ಆಯ್ತು. ಅಲ್ಲಿ ನನ್ನ ಕುಟುಂಬದಿಂದನೂ ಸಪೋರ್ಟ್ ಇತ್ತು. ಅದು ಏನಕ್ಕೆ ಓದ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು ಅನ್ನೋದು. ಆಮೇಲೆ ಪ್ರತಿ ಕಲಾವಿದನಿಗೂ ಇನ್ನೊಬ್ಬ ಮಹಾನ್ ಕಲಾವಿದ ಪ್ರಭಾವ ಬೀರ್ತಾನೆ. ಅದು ಗಾಯಕರಲ್ಲಿ ಇರಬಹುದು, ನಟರಲ್ಲಿ ಇರಬಹುದು, ಬೇರೆ ಬೇರೆ ಕಲಾಕ್ಷೇತ್ರದಲ್ಲಿ ಇರುವಂತಹ ಮಹಾನ್ ಚೇತನಗಳು. ಅಂದರೆ ಅವರೆಲ್ಲ ಪ್ರಭಾವವನ್ನು ಬೀರುವಂಥವರಾಗಿರ್ತಾರೆ. ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ರವಿವರ್ಮ ಇರಬಹುದು, ಮತ್ತು ಬೇರೆ ಬೇರೆ ದೊಡ್ಡ ಹಳೆ ತಲೆಮಾರಿನ ಕಲಾವಿದರು ಇರಬಹುದು. ಯಾರು ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದ್ರು? ನಾನು ಕಲಿಯುವ ಒಂದು ಸಂದರ್ಭದಲ್ಲಿ ನನ್ನ ಮೇಲಿನ ಹೆಚ್ಚಿನ ಪ್ರಭಾವ ಬೀರಿದ್ದು ನನ್ನ ಗುರುಗಳು ವಿ.ಜಿ. ಅಂದಾನಿಯವರು. ಅದಾದ ಮೇಲೆ ಬಸವರಾಜ್ ಎಲ್ ಜನೆ ಅಂತೇಳ್ಬಿಟ್ಟು ಅಲ್ಲಿ ನನ್ನ ಉಪನ್ಯಾಸಕರು. ಅವರು ಕೂಡ ನನ್ನ ಒಂದು ಕಲಾಕೃತಿಗಳಲ್ಲಿ ಅವರ ಪ್ರಭಾವವೂ ಇದೆ. ಮತ್ತು ಸಿತಾನ್ಸು ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಉಪನ್ಯಾಸಕರು ಬಂದಿದ್ದರು. ಅವರು ಸಾಕಷ್ಟು ಹೊಸ ಒಂದು ಆಯಾಮಗಳನ್ನು ಕಟ್ಟಿಕೊಡ್ತಾರೆ ನನಗೆ. ಸೊ ಹೀಗಾಗಿಬಿಟ್ಟು ಇವರುಗಳ ಗುರುಗಳೇ ನನಗೆ ಮೂಲ ಪ್ರಭಾವಕ್ಕೆ ಕಾರಣಕರ್ತರಾದರು. ಆಮೇಲೆ ಪಾಶ್ಚಾತ್ಯ ಕಲಾವಿದರಾಗಿರ್ಬೋದು, ನಮ್ಮ ಭಾರತೀಯ ಕಲಾವಿದರಾಗಿರ್ಬೋದು, ಎಲ್ಲ ಕಲಾವಿದರ ಕಲಾಕೃತಿಗಳನ್ನು ನೋಡ್ತೀನಿ, ಇಷ್ಟಪಡ್ತೇನೆ. ಆದರೆ ಅವರ ಒಂದು ಟೆಕ್ನಿಕ್ ಏನಿದೆ ಅಲ್ಲ, ಅದನ್ನು ಬಳಸ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕೆಂದರೆ ನನಗೆ ಏನು ಕೊಡಬೇಕು, ಫೀಡ್ಬ್ಯಾಕು ಎಲ್ಲವಷ್ಟು ಈ ಗುರುಗಳಿಂದನೇ ಸಿಕ್ಬಿಡ್ತು ನನಗೆ. ಒಂದು ಕಾಂಪೋಸಿಷನ್ ಅರೇಂಜ್ಮೆಂಟ್ ಆಗಿರ್ಬೋದು, ಕಲರ್ ಸ್ಕೀಮ್ ಆಗಿರ್ಬೋದು, ಹೇಗೆ ಕಂಪೋಸ್ ಮಾಡಬೇಕು, ಹಲವಾರು ರೀತಿಯ ಕಾಂಪೋಸಿಷನ್ ಪದ್ಧತಿಗಳನ್ನು ಸಿತಾನ್ಸ್ ಅವರು ಹೇಳ್ಕೊಟ್ಟಿದ್ರು. ಕಲರ್ ಅಪ್ಲಿಕೇಶನ್ ಪ್ರೊಸೆಸನ್ನು ಕೂಡ ಹೇಳ್ಕೊಟ್ಟಿದ್ರು ಅವರು. ಮೂಲತಃ ಸ್ಟಾರ್ಟಿಂಗ್ನಲ್ಲಿ ಅಂದಾನಿಯವರ ಒಂದು ಬಣ್ಣಗಳ ಬಳಕೆ ಕ್ಯಾನ್ವಸ್ ಮೇಲೆ ಯಾವ ರೀತಿ ತೈಲವರ್ಣದಲ್ಲಿ ಬಳಸ್ತಾಯಿದ್ರು, ಅವನ್ನೆಲ್ಲ ಗುರುಗಳು ಸ್ವತಃ ನಮಗೆ ತಿಳ್ಕೊಡ್ತಾರೆ. ನನಗೆ ಅಂತಲ್ಲ, ಸುಮಾರು ಜನ ವಿದ್ಯಾರ್ಥಿಗಳಿಗೆ ಅವರು ಇದನ್ನು ಹೇಳ್ಕೊಟ್ಟಿದ್ದಾರೆ, ಸ್ವಂತ ಮಕ್ಕಳಿಗೆ ಹೇಳಿದಾಗೇನೆ ಹೇಳಿದ್ದಾರೆ. ಸೊ ಮೂಲ ಪ್ರಭಾವ ಗುರುಗಳದು ನನಗೆ. ಅಲ್ಲಿಂದ ನಾನು ಬೆಳೀತಾ ಏನಾಯಿತು, ನನ್ನಲ್ಲಿಯೇ ಒಂದು ಸ್ವಂತಿಕೆಗಳನ್ನು ರೂಢಿಯಾಗಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕಲಾಕೃತಿಗಳಲ್ಲಿ ಮೂಲ ಆ ಅಂಶಗಳೇನು ಇರ್ತಿದ್ವಲ್ಲ, ಅವು ನನ್ನ ಮನೆಯ ಸಾಂಪ್ರದಾಯಿಕ ಪದ್ಧತಿಗಳನ್ನೇ ವಿಷಯಗಳನ್ನಾಗಿ ತಗೊಳ್ತಿದ್ದೆ. ಯಾಕಂದರೆ ಮೂಲ ಕಲೆ ಅಂದರೆ ಏನು ಅನ್ನೋದನ್ನು ಅವ್ರು ಹೇಳಿದರು ನನಗೆ. ಅವರು ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅನುಭವಗಳನ್ನು ಕಟ್ಟಿಕೊಡ್ತಾನೆ. ನಿಜವಾದ ಕಲೆ ಅಂದರೆ, ನಿಜವಾದ ಕಲೆ ತನ್ನ ಅನುಭವದಿಂದ ಅದು ಪ್ರೇರಿತಗೊಂಡಿರಬೇಕು. ಎಲ್ಲೋ ನೋಡಿದ್ದಾಗಲಿ, ಯಾರೋ ಹೇಳಿದ್ದೇ ಆಗಲಿ, ಅಥವಾ ಇನ್ನೊಬ್ಬರು ಕಲಾಕೃತಿ ಮಾಡಿದ್ದನ್ನು ನಾನು ರೀಕಾಪಿ ಮಾಡೋದಾಗಲಿ ಅದು ಕಲೆ ಆಗೋದಿಲ್ಲ. ಸೃಜನಶೀಲ ಕಲೆ ಅಂತಂದ್ರೆ ಅದನ್ನೇ ನನ್ನ ಅನುಭವವನ್ನು ಅಭಿವ್ಯಕ್ತಪಡಿಸ್ಬೇಕು. ನಾನು ಯಾವ ರೀತಿ ಆದರೂ ಅನುಭವ ಪಡ್ಕೊಂಡಿರ್ಬೋದು, ಸೊಸೈಟಿಯಿಂದ ಆಗಿರ್ಬೋದು, ನನ್ನ ಮನೆಯಿಂದ ಆಗಿರ್ಬೋದು, ನನ್ನ ಸಾಂಪ್ರದಾಯಿಕ ಒಂದು ಆಚರಣೆಗಳಿಂದ ಆಗಿರ್ಬೋದು,
ನನಗೆ ಹೆಚ್ಚಿನ ಆಸಕ್ತಿನಪ್ಪ ನನ್ನ ಸಾಂಪ್ರದಾಯಿಕ ಆಚರಣೆಗಳ ಮೇಲೆ ನನಗೆ ಹೆಚ್ಚಿನ ಒಲವು ಇತ್ತು. ಯಾಕೆ ಮನೆಯಲ್ಲಿ ಅಥವಾ ನಮ್ಮ ಜನಾಂಗದಲ್ಲಿ ಅಥವಾ ನಮ್ಮ ವಠಾರದಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಗ್ರಾಮ ದೇವತೆಗಳ ಒಂದು ಆಚರಣೆಗಳಾಗಿರ್ಬೋದು, ಅಥವಾ ಮನೆಯಲ್ಲೇ ನಡೀತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರ್ಬೋದು, ಇವುಗಳ ಬಗ್ಗೆ ನನಗೆ ಆಸಕ್ತಿ ಒಲವು ಜಾಸ್ತಿ. ಹಬ್ಬ ಹರಿದಿನಗಳ ಬಗ್ಗೆ ನಮ್ಮದೇ ಆದಂಥ ವಿಶಿಷ್ಟ ಪದ್ಧತಿ, ಎಲ್ಲಮ್ಮನ ಜಾತ್ರೆಗಳಾಗಿರ್ಬೋದು, ಮಾರಮ್ಮನ ಜಾತ್ರೆಗಳಾಗಿರ್ಬೋದು, ಈ ಜಾತ್ರೆಗಳು ನನಗೆ ತುಂಬ ಆಕರ್ಷಣೆಗೊಳ್ತಿದ್ದವು. ಜಾತ್ರೆ ಅಂದ ಕೂಡಲೇ ಒಂಥರ ಹಬ್ಬದ ವಾತಾವರಣ. ಅಲ್ಲಿ ಒಂದು ದೇವಿಯ ಮುಖಗಳು, ನಿಜವಾದ ದೇವಿಯ ಮುಖಗಳು ನಾವು ಇತ್ತೀಚಿನ ನೋಡ್ತೀವಿ ಆ ಥರ ಇರಲಿಲ್ಲ. ಅಲ್ಲಿ ಯಾವುದೋ ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಮೂರ್ತಿಗಳು, ಅದಕ್ಕೆ ಕುಂಕುಮ ಅರಿಶಿಣಗಳನ್ನು ಬಳದು ಬಿಡೋರು. ಅಲ್ಲೇ ಜನರಲ್ಲಿ ಒಂದು ದೈವಿಕ ಭಾವನೆಯನ್ನು ಅದಕ್ಕೆ ಆ ಕಲ್ಲಿನ ಮೂರ್ತಿಗಳಲ್ಲೇ ನೋಡ್ತಿದ್ರು. ಆ ಶಿಲ್ಪ ಕೆತ್ತಿರೋ ಮೂರ್ತಿ ಅಲ್ಲ, ಬರೀ ಕಟ್ಟಿಗೆಗಳು, ಬರೀ ಉದ್ದನೆ ಒಂದು ಕಲ್ಲುಗಳು, ಅದರಲ್ಲಿ ಆ ಒಂದು ಭಾವನೆಗಳನ್ನು ಕಾಣ್ತಿದ್ರು. ನನಗೆ ಅದೊಂಥರ ಆಶ್ಚರ್ಯ ಆಗೋದು. ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ, ಆದರೂ ಇದಕ್ಕೆ ಇಷ್ಟೊಂದೆಲ್ಲ ಇದು ಮಾಡ್ತಾರಲ್ಲ, ಇದು ಹೇಗೆ ಸಾಧ್ಯ? ಇದು ನಮ್ಮ ಜನಗಳಲ್ಲಿ ಆ ಒಂದು ಮುಗ್ಧತೆ ಅಂತಿರೋ ಅಥವಾ ಒಂದು ಭಕ್ತಿಯ ಭಾವನೆ ಅಂತಿರೋ, ಒಂದು ಸರೆಂಡರ್ ಆಗ್ತಕ್ಕಂಥ ಒಂದು ಗುಣ ಏನಿದೆಯಲ್ಲ, ಆ ಒಂದು ಗುಣಗಳನ್ನು ನಾನು ಅಲ್ಲಿ ಕ್ಯಾಚ್ ಮಾಡ್ಕೊತೇನೆ. ಅಂದರೆ ನಂಬುವಂತಹ ಸಂಸ್ಕೃತಿ ನಮ್ಮದು. ಸಂಸ್ಕೃತಿ ಅದು ಕಲ್ಲು ಯಾವ ಆಕಾರವೂ ಇರಬಹುದು, ಯಾವ ಆಕಾರ ಅಂದರೆ ದೇವರಿಗೆ ಆಕಾರ ಅನ್ನೋದಿಲ್ಲ, ಇಲ್ಲ, ನಿರಾಕಾರ, ನಿರ್ಗುಣ, ನಿರಂಜನ ಅಂತ ಹೇಳ್ತಾರಲ್ಲ. ಎಕ್ಸಾಕ್ಟ್ಲಿ. ಹಾಗೆ ದೇವರಿಗೆ ಇಂಥದ್ದೇ ಆಕಾರ ಅಂತ ಇಲ್ಲ. ನಮ್ಮ ಪೂರ್ವಿಕರು ಹೇಗೆ ಮಾಡ್ಕೊಂಡು ಬಂದರು ಅಂದರೆ ಅವರವರ ಭಾವಕ್ಕೆ ಹೌದು ಅವರು ಭಕ್ತಿಯನ್ನು ತೋರಿಸಿದ್ರು. ಅವರು ಹೇಗೆ ಕಾಣಿಸ್ತೋ, ಒಂದು ಮರವನ್ನು ಪೂಜಿಸಿದ್ರು, ಒಂದು ಗುಡ್ಡ ಬೆಟ್ಟವನ್ನು ಪೂಜಿಸಿದ್ರು, ಒಂದು ಕಲ್ಲನ್ನು ಪೂಜಿಸಿದ್ರು, ಅವ್ರದ್ದೇ ಪ್ರತಿರೂಪವಾದ ಮನುಷ್ಯರನ್ನೇ ದೈವೀಕರಿಸಿ ಅದನ್ನು ಪೂಜಿಸಿದ್ರು. ಹೀಗೆ ಕಾಲಾನಂತರ ಸಹಸ್ರಾರು ವರ್ಷಗಳಿಂದ ಆಗಿರುವಂತಹ ಬದಲಾವಣೆಗಳೆಲ್ಲ ಈಗ ಈ ರೂಪವನ್ನು ಪಡೆದುಕೊಂಡಿದೆ. ನೋಡಿ, ಅದು ಎಷ್ಟು ಸತ್ಯ ಇದೆ. ಒಂದು ಅಮೂರ್ತ ಕಲ್ಪನೆ ಅನ್ನೋದಲ್ಲ, ನಮ್ಮ ಪೂರ್ವಿಕರಲ್ಲೇ ಇತ್ತದು. ಹೌದು, ನಾವು ಇವತ್ತು ಅಮೂರ್ತ ಕಲೆ ಅಂತ ಹೇಳ್ತೀವಿ, ಅಮೂರ್ತ ಭಾವನೆಗಳನ್ನ ಅಭಿವ್ಯಕ್ತಪಡಿಸೋಕೆ ಹೋಗ್ತಿದ್ವಿ. ನಮ್ಮ ಹೊಲದಲ್ಲಿ ಒಂದು ಎಳ್ಳ ಅಮಾವಾಸ್ಯೆ ಅಂತ ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಆ ಟೈಮ್ನಲ್ಲಿ ಪಾಂಡವರ ಪೂಜೆ ಅಂತ ಮಾಡ್ತಾರೆ. 5 ಕಲ್ಲು ಇಡ್ತಾರೆ, ಇನ್ನೇನು ಇಡಲ್ಲ ಅಲ್ಲಿ. ಪಾಂಡವರ ಪ್ರತಿರೂಪಕವಾಗಿ ಒಂದು 5 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೊಂಥರ ಮಂಟಪ ಥರ ಮಾಡ್ತಾರೆ, ಅದೇ ಜೋಳದ ಕಡ್ಡಿಯಿಂದನೇ. ಅದು ನನಗೊಂಥರ ಆಟ ಅನಿಸುತ್ತೋ ಅಥವಾ ಒಂಥರ ಎಂಟರ್ಟೈನ್ಮೆಂಟ್ ಅನಿಸುತ್ತೋ, ಅದನ್ನು ಹೇಗೆ ನಾನು ರೀಡ್ ಮಾಡೋಕ್ಕೂ ಅದು ಆಗ್ತಾಯಿಲ್ಲ. ನಮ್ಮ ಪೂರ್ವಕರಲ್ಲಿ ಆ ಒಂದು ಭಾವನೆಗಳನ್ನು ನಾನು ಕಾಣ್ತಾ ಇದ್ದೆ. ಅಂದರೆ ನಿಮಗೆ ಹೆಚ್ಚಿನ ಸೆಳೆತ, ಒಲವು ಮೂಡಿದ್ದು ಈ ಮೂಲ ಸಂಸ್ಕೃತಿ, ಜನಪದವೇ ನಿಮ್ಮ ಒಂದು ಮೂಲ ವಸ್ತು ಆಯಿತು. ನೀವು ಬೇರೆ ಕಡೆ ಇದು ಹಾಕಲಿಲ್ಲ, ಕಣ್ಣು ಹಾಯಿಸಲಿಲ್ಲ. ಬೇರೆ ಬೇರೆ ನೋಡಿ ಅದನ್ನು ಚಿತ್ರಿಸಬೇಕು, ಅಥವಾ ಇನ್ಯಾವುದೋ ಒಂದು ಸುಂದರವಾದ ಪ್ರಕೃತಿಯನ್ನು ನೋಡಿ ಅದನ್ನು ಚಿತ್ರಿಸಬೇಕು, ಅಥವಾ ಇನ್ಯಾವುದೋ ಒಂದು ಶಿಲ್ಪವನ್ನು ನೋಡಿ ಅದನ್ನು ಚಿತ್ರಿಸಬೇಕು ಅಂತ ಅಷ್ಟು ಆ ಕಡೆ ನಿಮ್ಮ ಒಲವು ಆರಂಭದ ದಿನಗಳಲ್ಲಿ ಬರಲಿಲ್ಲ. ಆ ನಂತರದ ದಿನಗಳಲ್ಲಿ ಹೇಗೆ ಬದಲಾವಣೆ ಬಂತು ನಿಮ್ಮ ಕಲಾ ಇದರಲ್ಲಿ? ಅಲ್ಲಿಂದ ಗುಲ್ಬರ್ಗದಿಂದ ನನ್ನ ಒಂದು ಪ್ರಯಾಣ ಇಲ್ಲಿ ತುಮಕೂರು ಜಿಲ್ಲೆಗೆ ಆಗುತ್ತೆ. ನಮ್ಮದು ತುಮಕೂರು ಜಿಲ್ಲೆಗೆ ಬಂದ ಮೇಲೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಭಿತ್ತಿಚಿತ್ರಗಳ ಒಂದು ತವರೂರು ಅಂತಲೇ ನನಗೆ ಫೀಲ್ ಆಗುತ್ತೆ. ಅಲ್ಲಿ ತೊಗಲುಗೊಂಬೆಗಳ ಆಟಗಳಾಗಿರ್ಬೋದು, ತೊಗಲುಗೊಂಬೆ ಚಿತ್ರಗಳಾಗಿರ್ಬೋದು, ಶಿರಾದ ಮತ್ತು ಶಿಬಿದಲ್ಲಿರ್ತಕ್ಕಂಥ ಭಿತ್ತಿ ಚಿತ್ರಗಳಾಗಿರ್ಬೋದು, ಕೆರಗೋಡು ರಂಗಪ್ಪರದಲ್ಲಿರ್ತಕ್ಕಂಥ ಭಿತ್ತಿ ಚಿತ್ರಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಆಕಾರಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಕಂಟೆಂಟ್ ಏನಿದೆಯಲ್ಲ ಅದನ್ನು ಮಾತ್ರ ನಾನು ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅಲ್ಲಿಯ ಭಿತ್ತಿ ಚಿತ್ರಗಳು ನನ್ನ ಕಲಾಕೃತಿಗಳಿಗೆ ಮೂಲ ಪ್ರೇರಣೆ ಆಗ್ತವೆ. ಸೊ ಆ ಪ್ರೇರಣೆಗಳನ್ನು ಇಟ್ಕೊಂಡ್ಬಿಟ್ಟು ನನ್ನ ಕಲಾಕೃತಿಗಳನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನನ್ನ ಕಲಾ ಪ್ರಯಾಣ ಹೊಸ ಒಂದು ವಿಭಿನ್ನ ಆಯಾಮದಲ್ಲಿ ನನ್ನ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಈ ಸಾಹಿತ್ಯದಲ್ಲಿ ಹೇಗೆ ನವ್ಯ, ನವೋದಯ, ಪ್ರಗತಿಶೀಲ, ಬಂಡಾಯ ಹೀಗೆ ಹೇಗೆ ಪ್ರಕಾರಗಳಿದೆಯೋ, ನಿಮ್ಮ ಕಲೆಯಲ್ಲಿ ಯಾವ ರೀತಿಯ ಪ್ರಕಾರಗಳಿದೆ ಅಂತ ಕೇಳಿ. ನನ್ನ ಕಲೆಯಲ್ಲಿ ಬಂಡಾಯದ ಪ್ರತೀಕನೂ ನೋಡ್ಬೋದು, ಮತ್ತು ಜನಪದ ಮೂಲ ಅಂಶಗಳ ಇಟ್ಕೊಂಡು ನಾ ಕಲಾಕೃತಿಗಳ ರಚನೆ ಮಾಡಿದ್ದೀನಿ. ತುಮಕೂರು ಜಿಲ್ಲೆಗೆ ಬಂದಾಗ ಒಂದಿಷ್ಟು ಬ್ರಾಡಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೆಲವೊಂದು ಸಾಹಿತಿಗಳ ಒಂದು ಪರಿಚಯ ಆಗುತ್ತೆ ನನಗೆ. ಅವರ ವಿಚಾರಗಳು, ಅವರ ಆಲೋಚನೆಗಳು, ಅಂಬೇಡ್ಕರ್ ಅವರ ಒಂದು ಬರಹಗಳಾಗಿರ್ಬೋದು, KB ಸಿದ್ದಯ್ಯನವರ ಒಂದಿಷ್ಟು ಕಾವ್ಯಗಳಾಗಿರ್ಬೋದು, ಬರಗೂರು ರಾಮಚಂದ್ರಪ್ಪನವರ ಒಂದಿಷ್ಟು ವಿಚಾರಧಾರೆಗಳಾಗಿರ್ಬೋದು, ಸೋಮಣ್ಣ ಅಂತೇಳ್ಬಿಟ್ಟು ನಮ್ಮ ಭೂಮಿ ಬಳಗದ ಅಧ್ಯಕ್ಷರು ತುಮಕೂರಿನಲ್ಲಿ, ಅವರ ಒಂದು ಒಡನಾಟದಿಂದ ಈ ಒಂದಿಷ್ಟು ಕೆಲವು ವ್ಯಕ್ತಿಗಳ ಪರಿಚಯ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಮೂಲಭೂತ ಅಂಶಗಳು, ಈಗ ನನಗೆ ಒಂದು ಒಳ್ಳೆಯ ಸ್ನೇಹಿತರ ಒಂದು ಬಳಗ ಇದೆ ತುಮಕೂರಲ್ಲಿ ಹೇಳಬೇಕು ಅಂದರೆ. ಕೋಟಕುಮಾರ್ ಆಗಿರ್ಬೋದು, R ಶಾಂತಮೂರ್ತಿ ಆಗಿರ್ಬೋದು, ನಮ್ಮ ಶಿವಶಂಕರ್ ಆಗಿರ್ಬೋದು, ನಮ್ಮ RT ಕುಮಾರ್ ಆಗಿರ್ಬೋದು,
ಒಂದಿಷ್ಟು ಸ್ನೇಹಿತರ ಬಳಗದಲ್ಲಿ ಈ ರೀತಿ ವಿಚಾರಗಳನ್ನು ಮಾಡ್ತಿರ್ತೀವಿ, ಪ್ರಗತಿಪರವಾದಂಥ ವಿಚಾರಗಳು. ಆ ಪ್ರಗತಿಪರ ವಿಚಾರಗಳನ್ನು ನನಗೆ ಇಲ್ಲಿ ತುಮಕೂರು ಜಿಲ್ಲೆಗೆ ಬಂದಾಗ ಒಂದಿಷ್ಟು ಆಕರ್ಷಣೆ ಆಗ್ತದೆ. ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು, ಇದರ ಬಗ್ಗೆ ನಾನೇನು ಅಂದ್ಕೊತೀನಿ ಅಂತಂದರೆ, ಇಲ್ಲಿ ಮಾನವೀಯತೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಬೇಕು ನನ್ನ ಒಂದು ಅಭಿಪ್ರಾಯದಲ್ಲಿ. ಈ ಎಲ್ಲ ಜಾತಿಗಳನ್ನಾಗಲಿ ಧರ್ಮಗಳನ್ನಾಗಲಿ ಸ್ವಲ್ಪ ಒಂಚೂರು ಬಿಡಿಸಿ ನೋಡಿದಾಗ ಮನುಷ್ಯತ್ವ ಅನ್ನೋದು ಒಂದಿರುತ್ತೆ, ಅದರಲ್ಲಿ ಪ್ರತಿಯೊಂದರಲ್ಲೂ ಇರುತ್ತೆ. ಆ ಮನುಷ್ಯತ್ವ ಅನ್ನೋದೇ ಸಾಕು ಅಂತ ನಾನು ಅಂದ್ಕೊತೀನಿ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸೋದು ಅಂತಂತಂದರೆ ಅವನಿಗೆ ತೊಂದರೆ ಆಗೋ ರೀತಿಯಲ್ಲಿ ನಾನು ನಡ್ಕೊಳ್ಳೋದೇ ಇರೋದು ಅಂತ. ನಮ್ಮಷ್ಟಕ್ಕೆ ನಾವಿರುವಂತಹದ್ದು ಇಲ್ಲ, ಸ್ನೇಹದಿಂದ ಇರಲಿ, ವ್ಯಾವಹಾರಿಕವಾಗಿರಲಿ, ಎಲ್ಲ ಮಾನವೀಯ ಒಂದು ಸಂಸ್ಕಾರಗಳೇನಿದಾವಲ್ಲ ಅದಿರಲಿ. ಇವತ್ತಿನ ಸಮಾಜಕ್ಕೆ ಅದು ಬೇಕಾಗಿದೆ. ಎಲ್ಲರೂ ಹೇಳಿರೋದು ಮಾನವೀಯತೆ, ಮಾನವತೆಯನ್ನೇ ಎತ್ತಿ ಸಾರಿರೋದು. ಆದರೆ ಏನು ನಿಜ ಜೀವನದಲ್ಲಿ ಅದು ನಾವು ಅದನ್ನು ಸರಿಪಡಿಸ್ಕೊಂಡಿಲ್ಲ, ಅವರದನ್ನು ಸರಿಯಾಗಿ ತಗೊಳ್ಳದೆ ಅಳವಡಿಸ್ಕೊಂಡಿಲ್ಲ. ಏನು ಕಾರಣ ಇರಬಹುದೋ ಗೊತ್ತಿಲ್ಲ. ಆದರೆ ಅವ್ರು ಹೇಳಿರೋದೆಲ್ಲ ಸರಿಯಾಗೇ ಇದೆ, ಒಳ್ಳೆಯ ಮಾರ್ಗದರ್ಶಕರು ನಮ್ಮ ಪೂರ್ವಿಕರು. ಆದರೆ ನಮ್ಮ ಸ್ವೀಕಾರ ಇದೆಯಲ್ಲ ಮತ್ತು ನಮ್ಮ ಅಳವಡಿಕೆ ಇದೆಯಲ್ಲ ಅದು ಸರಿ ಇಲ್ಲದೇ ಇರಬಹುದು. ಹಾಗಾಗಿ ಕಾಲ ಕೆಟ್ಟಿದೆ ಅಂತ ಹೇಳ್ತಾರೆ. ಆ ಕಾಲ ಚೆನ್ನಾಗಿತ್ತು, ಈ ಕಾಲ ಕೆಟ್ಟಿದೆ. ಆ ಕಾಲದಲ್ಲಿ ಜನ ಚೆನ್ನಾಗಿದ್ರು, ಈ ಕಾಲದಲ್ಲಿ ಜನ ಚೆನ್ನಾಗಿಲ್ಲ, ಸರಿ ಇಲ್ಲ ಅಂತ ಹೇಳಿ. ಅದು ಹಾಗಲ್ಲ. ಎಲ್ಲರಲ್ಲೂ ನೀವು ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲೂ ಮನುಷ್ಯ ಅಂತ ಹೇಳಿದ್ರೆ ಅವನಲ್ಲಿ ಮನುಷ್ಯತ್ವ ಅಂತ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆತ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ಆಗಿರ್ತಾನಷ್ಟೇ. ಆದರೆ ಅವನಲ್ಲೂ ಕೂಡ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಮನೆ, ನನ್ನ ಸ್ನೇಹಿತ, ಇವೆಲ್ಲ ಭಾವನೆಗಳಿದ್ದೇ ಇರುತ್ತೆ. ಹಾಗಾಗಿ ಮಾನವೀಯತೆ ಅಂತ ಹೇಳಿದ್ರಲ್ಲ, ಅದು ಬಹಳ ಮುಖ್ಯ. ಮಾನವೀಯ ವಿಚಾರಗಳು ನಿಮ್ಮ ಕಲಾಕೃತಿಗಳಲ್ಲಿ ಏನಾದರೂ ಬಂದಿದೆಯಾ, ಹೇಗೆ ಅಂತ? ಬಂದಿದೆ. ಇಲ್ಲಿ ಹರಳೆಯನವರು ಒಂದು ತಮ್ಮ ತೊಡೆ ಚರ್ಮಗಳನ್ನು ಕುಯ್ದುಬಿಟ್ಟು ಪಾದರಕ್ಷೆಗಳನ್ನು ಮಾಡ್ತಾರೆ. ಬಸವಣ್ಣನವರು, ಇದು ಎಲ್ಲರಿಗೂ ಗೊತ್ತಿದೆ, 12ನೇ ಶತಮಾನ ನಡೆದಂಥ ಒಂದು ಘಟನೆ. ನಾನಿಲ್ಲಿ ಚರ್ಮ ಅನ್ನೋದನ್ನು ತುಂಬ ಇದರಾಗಿ ಬಳಸ್ತಾ ಇದ್ದೀನಿ ನನ್ನ ಕಲಾಕೃತಿಗಳಲ್ಲಿ, ಚರ್ಮದ ಚೂರುಗಳು ಅಂತ ಹೇಳ್ಬಿಟ್ಟು. ಈ ಚರ್ಮ ಅಂದರೆ ಎಲ್ಲ ಪ್ರಾಣಿಗಳದ್ದು ಒಂದು ಚರ್ಮ ಇರ್ತದೆ, ಮನುಷ್ಯಂದು ಒಂದು ಚರ್ಮ ಇರ್ತದೆ, ಪ್ರತಿಯೊಂದು ಚರ್ಮ ಇರ್ತದೆ. ಈ ಚರ್ಮಗಳಲ್ಲಿ ಭೇದ ಭಾವಗಳು ಇರೋದಿಲ್ಲ. ಏನು ಮುಟ್ಟುವುದು ಅಥವಾ ಮುಟ್ಟಿಸ್ಕೊಳ್ಳೋದೇ ಇರೋದು, ಇದರೆಲ್ಲ ಪ್ರಶ್ನೆನೇ ಬರలేదు. ಸೊ ಹಾಗಾಗಿಬಿಟ್ಟು ಇದನ್ನು ಆಚರಣೆ ರೂಪದಲ್ಲಿ ಏನು ತೊಗೊಂಡು ಬಂದಿದ್ದಾರೆ. ಇವೆಲ್ಲ ತಾರತಮ್ಯಗಳನ್ನು ಮಾಡ್ತಾ ಇದ್ದಾಗ ಏನಂತ, ಇದು ಒಂಥರ ಸಾಂಸ್ಕೃತಿಕ ರಾಜಕಾರಣ ಅಂತ ಕರಿತೀವಿ ಇದಕ್ಕೆ. ಈ ರಾಜಕಾರಣ ಇದರಲ್ಲಿ ಬರ್ಕೂಡ್ದು ಅಂತ ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ಮಾತಾಡ್ತಾ ಇರಬೇಕಾದಾಗ, ಮತ್ತು ಅದರಲ್ಲಿ ಯಾಕೆ ಒಂದೊಂದು ಮೆಟ್ಟಲುಗಳನ್ನು ದೂರ ಮಾಡ್ತೀರಿ? ಈ ತಾರತಮ್ಯಗಳಿಂದ ಏನಾಗುತ್ತೆ, ಒಂದು ಸಾಂಸ್ಕೃತಿಕ ಲೋಕವನ್ನು ನಾವು ಹತ್ಯೆ ಮಾಡ್ದಂಗೆ ಆಗುತ್ತೆ. ನೀವು ಒಬ್ಬ ವ್ಯಕ್ತಿಯನ್ನು ನಾವು ಕಡೆಗಣಿಸೋದ್ರ ಮುಖಾಂತರ ಆ ಲೋಕಕ್ಕೆ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ. ಇದು ಸಾಂಸ್ಕೃತಿಕ ಲೋಕ ಯಾವುದೇ ರಾಷ್ಟ್ರ ಆಗಲಿ, ಯಾವುದೇ ಸಮಾಜದಲ್ಲಾಗಲಿ ಇದು ಬೆಳೀತು, ಇದನ್ನು ಬೆಳೆಸುವುದು ಅಲ್ಲಿಂದ ಸಾಮಾಜಿಕ ಹೊಣೆಯದು. ಸಾಂಸ್ಕೃತಿಕವಾಗಿ ಬೆಳೆದಾಗ ಮಾತ್ರ ಒಂದು ಸಮಾಜ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅದು ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ. ನಾವು ಸಂಸ್ಕೃತಿನೇ ನಾವು ಹಾಳು ಮಾಡ್ತೀವಿ ಅಂತಂದಾಗ, ಒಂದು ಸಂಸ್ಕಾರವನ್ನು ಹಾಳು ಮಾಡ್ತೀವಿ ಅಂದಾಗ, ನಾವು ಇನ್ನು ಬರೀ ಆರ್ಥಿಕವಾಗಿ ನಾವು ಬೆಳೆದ್ರೆ ಬೆಳವಣಿಗೆ ಅಲ್ಲ, ಅದರ ಜೊತೆಗೆ ನಮ್ಮ ವೈಚಾರಿಕತೆ ಬೆಳವಣಿಗೆ ಕೂಡ ಬಹಳ ಮುಖ್ಯವಾದಂಥದ್ದು ಇದೆ. ಅದಕ್ಕೂ ಕೂಡ ಬೆಲೆಗಳನ್ನು, ಸನ್ಮಾನಗಳನ್ನು ಅಥವಾ ಏನಂತಾರೆ ಅದಕ್ಕೆ ಮಾನ್ಯತೆಗಳನ್ನು ಕೊಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ಈಗ ನಮ್ಮ ಶಾಸ್ತ್ರೀಯ ಹಾಡುಗಾರರಲ್ಲಿ ಮನೆ ಮಾತಾಗಿರುವಂತಹ ತ್ಯಾಗರಾಜ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ, ಎಂದರೋ ಮಹಾನುಭಾವಲು ಅಂದನಕ್ಕೂ ವಂದನಮು ಅಂತ ಹೇಳಿ. ಅವನು ಮಹಾನುಭಾವ ಯಾರೇ ಆಗಿದ್ದರೂ ಕೂಡ ಅವನನ್ನು ವಂದಿಸಬೇಕು, ಗೌರವಿಸಬೇಕು, ಸತ್ಕರಿಸಬೇಕು, ಪುರಸ್ಕರಿಸಬೇಕು ಅಂತ ಹೇಳಿ. ಅದನ್ನು ಮಾಡಿದಾಗ ಆ ಸಮಾಜ ತನ್ನ ದೊಡ್ಡತನವನ್ನು ಮೆರೆದಂಗಾಗುತ್ತೆ. ಅವನಲ್ಲಿರುವಂತಹ ಪ್ರತಿಭೆಯನ್ನು, ಜಾಣ್ಮೆಯನ್ನು, ಕಲಾವಂತಿಕೆಯನ್ನು, ಹತ್ತಿಕ್ಕುವಂತಹ ಕೆಲಸವನ್ನು ಯಾರೇ ಮಾಡಿದ್ರೂ ಕೂಡ ಅದು ಮಾನವತೆಗೆ ವಿರುದ್ಧವಾಗಿ ಮಾಡುವಂತಹ ಕೆಲಸ ಆಗಿರುತ್ತೆ. 100% ಸತ್ಯ ಇದೆ ಅಲ್ವಾ? ಹಾಗಾಗಿ ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಯಾರೇ ಆಗಿರಲಿ, ಆತ ನನಗೆ ಆಗದೇ ಇರುವಂತಹ ವ್ಯಕ್ತಿಯಾಗಿರಲಿ, ಅವನಲ್ಲಿರುವಂತಹ ಒಳ್ಳೆಯ ಗುಣವನ್ನು ನಾವು ಇಷ್ಟಪಡಬೇಕು, ಮೆಚ್ಚಿಕೊಳ್ಬೇಕು. ಹಾಗೆ ಕಲೆಯೂ ಕೂಡ ಆ ಕಲಾವಿದನಿಗೆ ಪ್ರೋತ್ಸಾಹ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ಮೆಚ್ಚುಗೆ ಅನ್ನೋದು ಅವನು ಬಹಳ ಇಷ್ಟಪಡ್ತಾನೆ. ಯಾರಾದರೂ ನನ್ನ ಕಲೆಯನ್ನು ನೋಡಿ ಇದನ್ನು ಮೆಚ್ಕೊಳ್ತಾರಾ ಅನ್ನೋ ಒಂದು ಮನಸ್ಥಿತಿ ಅವನ ಅಂತರಂಗದಲ್ಲಿ ಇರುತ್ತೆ, ಇರಲೇಬೇಕು. ಕವಿಗಳು ಕೂಡ ತಮ್ಮ ಹೃದಯದಲ್ಲಿ ಹುಟ್ಟುವಂತಹ ಭಾವನೆಗಳನ್ನು ಕಾವ್ಯ ರೂಪದಲ್ಲಿ ತರುವಾಗ ತಂದ ಮೇಲೆ ಅವರು ಮೊದಲು ಆನಂದಿಸಿ ಈ ಆನಂದವನ್ನು ಬೇರೆಯವರಿಗೂ ಹಂಚುತ್ತಾರೆ. ಈ ಕಲಾವಿದರೆಲ್ಲರೂ ಕೂಡ ಹಾಗೆ. ಒಬ್ಬ ನಟ ತಾನು ಆ ನಟನೆಯನ್ನು ಅನುಭವಿಸಿ ಆ ನಟನೆಯನ್ನು ಮಾಡುವ ಮೂಲಕ ನೂರಾರು ಪ್ರೇಕ್ಷಕರಿಗೆ ಆ ಒಂದು ಸವಿಯನ್ನು ಹಂಚ್ತಾನೆ. ಎಲ್ಲ ಕಲಾವಿದರು ಕೂಡ ಅದರಲ್ಲಿ ನೀವು ಸಹ ಬರ್ತೀರಿ, ಶಿಲ್ಪಿಗಳು ಬರ್ತಾರೆ, ಕುಸರಿ ಕೆಲಸದ ಎಲ್ಲ ಕಲಾವಿದರು ಸಹ ಬರ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಗಾಯಕರು, ಚಿತ್ರಕಲಾವಿದರು, ಆಮೇಲೆ ಶಿಲ್ಪಿಗಳು ಇವರೆಲ್ಲರೂ ಕೂಡ ಜೀವಂತವಾಗಿ ಭೂಮಿ ಮೇಲೆ ಇಲ್ಲ. ಆದರೂ ಕೂಡ ಅವರ ಕಲಾಕೃತಿಗಳಿಂದ, ಅವರ ಕಲೆಯಿಂದ ಇವತ್ತು ಕೂಡ ಜೀವಂತವಾಗಿದ್ದಾರೆ. 900 ವರ್ಷಗಳು ಕಳೆದಿವೆ. ಹಳೆಬೀಡು ಬೇಲೂರಿನ ದೇವಸ್ಥಾನಗಳು ನಿರ್ಮಾಣವಾಗಿ ಆ ಶಿಲ್ಪಿಗಳ ಹೆಸರುಗಳು ಇವತ್ತು ಕೂಡ ನೆನಪಿವೆ. ಅವರು ಮಾಡಿರುವಂತಹ ಕೆಲಸವೂ ಸಹ ಇವತ್ತಿಗೂ ಸಹ ನೆನಪಿವೆ. ಹಾಗಾಗಿ ಹಣ ಮಾಡಿದ್ದು ಹೋಗ್ಬೋದು, ಅಧಿಕಾರ ಕಳ್ಕೊಳ್ಬಹುದು, ಅಂತಸ್ತು ಇಲ್ಲದೆ ಆಗಬಹುದು, ಮನೆಗಳು ಯಾರೋ ಪರಬಾರೆ ಆಗಬಹುದು. ಆದರೆ ಕಲೆ ಇದೆಯಲ್ಲ, ಅದು ಯಾವತ್ತು ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಏನೇ ಕಲಾಕೃತಿ ರಚನೆ ಮಾಡಿದರೂ ಕೂಡ ಕಲೆಗಳಲ್ಲಿ ಸಾಕಷ್ಟು ಪ್ರಕಾರಗಳಿದ್ದಾವೆ. ಒಂದಿಷ್ಟು ಕಾಪಿ ಮಾಡ್ತಾರೆ, ಕೆಲವೊಂದಿಷ್ಟು ಸಾಂಪ್ರದಾಯಿಕವಾಗಿ ಮಾಡ್ತಾರೆ, ಕೆಲವೊಂದು ರಿಯಲಿಸ್ಟಿಕ್ಕಾಗಿ ವರ್ಕ್ ಮಾಡ್ತಾರೆ, ಕೆಲವೊಬ್ಬರು ಸೃಜನಶೀಲತೆಯಿಂದ ವರ್ಕ್ ಮಾಡ್ತಾರೆ, ಅಂದರೆ ಕ್ರಿಯೇಟಿವ್ ಆಗಿ ಒಂದಿಷ್ಟು ವರ್ಕ್ ಮಾಡ್ತಾರೆ, ಕೆಲವರು ತಮ್ಮ ಅನುಭವಗಳನ್ನು ಮಾತ್ರ ಅಭಿವ್ಯಕ್ತಪಡಿಸ್ತಾರೆ. ಈ ಸಾಹಿತ್ಯ ಮತ್ತು ಚಿತ್ರಕಲೆನೆಲ್ಲ ಎರಡು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತೀವಿ. ಈಗ ಒಬ್ಬ ಸಾಹಿತಿ, ಒಬ್ಬ ಶ್ರೇಷ್ಠ ಸಾಹಿತಿ ಯಾವಾಗ ಆಗ್ತಾನೆ ಅಂತಂದರೆ ಅವನು ಸಮಾಜವನ್ನು ನೋಡಿದಾಗ ಮಾತ್ರ ಅವನೊಬ್ಬ ಸಾಹಿತಿ ಆಗ್ತಾನೆ. ತನ್ನ ಅನುಭವಗಳನ್ನು ಅಭಿವ್ಯಕ್ತಪಡಿಸಿದಾಗ ಅವನೊಬ್ಬ ಸಾಹಿತಿ ಅಕ್ಷರಗಳ ರೂಪದಲ್ಲಿ ತೊಗೊಂಡು ಬರ್ತಾರೆ. ಕಲಾವಿದ ಕೂಡ ಅಷ್ಟೇ, ತನ್ನ ಅನುಭವಗಳನ್ನು ರೇಖೆಗಳ ಮುಖಾಂತರ ಅಭಿವ್ಯಕ್ತಪಡಿಸ್ತಾನೆ. ಸಾಹಿತ್ಯ ಆದರೂ ಅಕ್ಷರಗಳ ಮುಖಾಂತರ ಅಭಿವ್ಯಕ್ತಪಡಿಸ್ತಾರೆ. ಈ ಅಭಿವ್ಯಕ್ತಪಡಿಸೋದೆಲ್ಲ ಅಭಿವ್ಯಕ್ತಪಡಿಸುವುದೇ ಒಂದು ಸೃಜನಶೀಲ ಕಲೆ ಅದು. ಈಗ ನಾವು ಬೇಲೂರು ಹಳೆಬೀಡಿನಲ್ಲಿರ್ತಕ್ಕಂಥ ಶಿಲ್ಪಕಲೆಗಳನ್ನು ನಾವು ಅದನ್ನು ಯಥಾವತ್ತಾಗಿ ಬರಿಬೋದು. ಅದನ್ನು ಈಗಿನ ಸಾಕಷ್ಟು ಡಿಜಿಟಲೀಕರಣ ಇದೆ, ಹೆಂಗೆ ಬೇಕಾದರೂ ಮಾಡ್ಬೋದು. ಅದು ಕಲೆಯಾಗಿ ಬರೋದಿಲ್ಲ ನನ್ನಿಂದ. ಅಲ್ಲಿರೋದನ್ನು ಪ್ರತಿರೂಪವಾಗಿ ಬರುತ್ತೆ. ಅದನ್ನು ಪ್ರತಿರೂಪಗಳನ್ನು ನಾವು ಏನು ಮಾಡ್ತೀವಿ, ರೀಪ್ರೊಡಕ್ಷನ್ ಮಾಡ್ದಂಗೆ ಆಗುತ್ತೆ. ಸೊ ಅಲ್ಲಿ ನನ್ನಲ್ಲೇನಿದೆ ಅನ್ನೋದು ನಾವು ಈಚೆ ಕಡೆ ತೋರ್ಸೋಕ್ಕಾಗಲ್ಲ. ಅಲ್ಲಿರೋದನ್ನು ನೀವು ಮುಂದೆ ಇಡ್ತಾ ಇದ್ದೀನಿ. ಪ್ರಕೃತಿಯಲ್ಲಿ ನೇಚರ್ ಇದೆ, ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತಿರ್ತೀವಿ, ಅಲ್ಲಿರುತ್ತೆ ಅದು. ಅಲ್ಲಿರೋದನ್ನು ನಾನು ಯಥಾವತ್ತಾಗಿ ಚಿತ್ರಣ ಮಾಡಿ ನಾನು ಒಂದು ಕಲರ್ಗಳಲ್ಲಿ ಒಂದಿಷ್ಟು ಅಟ್ರಾಕ್ಟಾಗಿ ನಾನು ಮುಂದ್ಗಡೆ ಇಡ್ತೀನಿ. ಆದರೆ ಅಲ್ಲಿ ನನ್ನ ಎಕ್ಸ್ಪ್ರೆಷನ್ ಏನು ಸಿಗಲ್ಲ. ಅಲ್ಲಿ ಇರೋದನ್ನು ನಾನು ಮಾಡ್ತೀನಿ. ಒಬ್ಬರು ಭಾವಚಿತ್ರಗಳನ್ನು ನಾನು ಯಥಾವತ್ತಾಗಿ ಮಾಡ್ತೀನಿ. ಅಲ್ಲಿ ನಾವು ಕಲರ್ ಸ್ಟ್ರೋಕ್ ನೋಡ್ತೀವಿ, ಎಕ್ಸ್ಪ್ರೆಷನ್ ನೋಡ್ತೀವಿ, ಲೈಟ್ ಆ್ಯಂಡ್ ಶೇಡ್ ನೋಡ್ತಿರ್ತೀವಿ. ಇವನ್ನೆಲ್ಲ ನಾವು ಏನು ಒಳ್ಳೆ ಕೈ ಚಾಳಕ ಇರ್ತಲ್ಲ, ಕ್ರಾಫ್ಟ್ಮ್ಯಾನ್ಶಿಪ್ ಅಂತ ಕರಿತೀವಿ ಅದಕ್ಕೆ. ನಾನು ಎಷ್ಟು ಚೆನ್ನಾಗಿ ಕುಸುರಿ ಕೆಲಸ ಮಾಡ್ತೀನಿ ಅಂತ. ಸೊ ಕಲೆಗಳಲ್ಲಿ ಕ್ರಾಫ್ಟ್ಮ್ಯಾನ್ಶಿಪ್ ಬೇರೆ, ಸೃಜನಶೀಲ ಕಲೆ ಬೇರೆ. ಅದು ಒರಟಾಗಿರ್ಬೋದು, ಒಂಥರ ಸ್ಟ್ರಕ್ಚರಾಗಿ ಕಾಣ್ಬೋದು, ಏನಪ್ಪ ಹಿಂಗೆ ಮಾಡೋನು ಏನೂ ಅರ್ಥನೇ ಆಗಲ್ಲ ಅಂತ ಅನಿಸ್ಬೋದು. ಸೊ ಇದು ಇದನ್ನ ಒಂದು ನವ್ಯ ಕಲೆಗಳಿವೆಲ್ಲ. ಸಾಂಪ್ರದಾಯಿಕ ಕಲೆಗಳೇ ಬೇರೆ, ನವ್ಯ ಕಲೆಗಳೇ ಬೇರೆ. ನವ್ಯ ಕಲೆಗಳಲ್ಲಿ ಹಲವಾರು ಮತ್ತು ವೈವಿಧ್ಯತೆಗಳನ್ನು ಕಾಣ್ತೀವಿ. ಅದರಲ್ಲೇ ಅಮೂರ್ತ ಶೈಲಿಗಳಲ್ಲೇ ನೋಡ್ತೀವಿ, ಎಕ್ಸ್ಪ್ರೆಷನಿಸಮ್ ನೋಡ್ತೀವಿ. ಇವೆಲ್ಲ ಏನದಲ್ಲ, ನಾವು ನವ್ಯ ಕಲೆಯ ಒಂದು ಏನಿದಾವಲ್ಲ ಇವತ್ತಿನ ಕಂಡೀಷನ್ನ ನಾವು ಅಪ್ಲೈ ಮಾಡ್ಕೊತ ಹೋಗ್ತಿರ್ತೀವಿ. ಒಂಥರ ಚಿಂತಕರಾಗಿ ನಾವು ಕೆಲಸ ಮಾಡ್ತಾಯಿರ್ತೀವಿ. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನೇನು ಅಂದ್ಕೊಂಡಿದ್ದೆ ಆ ಪೇಂಟಿಂಗ್ನಲ್ಲಿ ಅದು ಬರಬೇಕದು ರೇಖೆಗಳ ಮುಖಾಂತರ, ಬಣ್ಣಗಳ ಮುಖಾಂತರ ಬಂದಾಗ ನಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ, ಆತ್ಮತೃಪ್ತಿ ಅಂತ ಕರೀತೆ. ಈಗ ಒಬ್ಬರಿಗೆ ಹಾಡು ಹೇಳೋರಿಗೆ ರಿಹರ್ಸಲ್ ಮಾಡ್ತಿರ್ತಾರೆ. ಒಬ್ಬರು ಯಾಕೆ ಮಾಡ್ತಾರೆ, ಯಾಕೆ ಹಾಡ್ತೀರ ಅಂತ ಕೇಳಿದ್ರೆ ಅದಕ್ಕೆ ನಮ್ಗೆ ಉತ್ತರ ಸಿಗಲ್ಲ ಅವರಿಂದ. ಅದು ಅವನಿಗೆ ಹಾಬಿ ಇರ್ತದೆ, ಪ್ರಾಕ್ಟೀಸ್ ಇರ್ತದೆ, ಅವ್ನು ಮಾಡಲೇಬೇಕು, ಮಾಡ್ತಾರೆ. ಕವಿಗಳಿಗೆ ಅವ್ರಿಗೇನು ಅನಿಸುತ್ತೋ ಬರಿತಿರ್ತಾರೆ, ಅವ್ರ ಅನಿಸಿಕೆಗಳನ್ನು ಬರೀಲೇಬೇಕು. ಅವ್ರು ಯಾಕೆ ಬರಿತೀರಿ ಸರ್, ಇದರಿಂದ ಏನು ಉಪಯೋಗ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇರಲ್ಲ. ಹಾಗೆ ಕಲಾವಿದನೂ ಅಷ್ಟೇ, ತನಗೇನು ಅನಿಸುತ್ತಾನೆ ಒಂದು 4 ಲೈನ್ಗಳು ಗೀಸ್ತಾನೆ, ಒಂದಿಷ್ಟು ಕಲರ್ ಅಪ್ಲೈ ಮಾಡ್ತಾನೆ. ಇದು ನನ್ನ ಒಂದು ಏನಂತೀರೋ ಅದಕ್ಕೊಂದು ಹವ್ಯಾಸ ಅಂತಿರೋ ಅಥವಾ ನನ್ನೊಂದು ವೃತ್ತಿನೇ ಅಂತಿರೋ, ಇದು ಆ ರೀತಿ ಎಕ್ಸ್ಪ್ರೆಸ್ ಹೊರಗಡೆ ಹಾಕೋದು ಅಂತ ಅನಿಸಿರೋದನ್ನು ಹೊರಗಡೆ ಹಾಕ್ತೀವಿ. ಸೊ ಇದು ನಿಜವಾದ ಕಲೆ, ಸೃಜನಶೀಲ ಕಲೆಗಳಂತ ಹೇಳ್ತೀವಲ್ಲ. ಈ ಕಲಾವಿದರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಇವತ್ತಿನ ಟ್ರೆಂಡಲ್ಲಿ MG ದೊಡ್ಡಮನಿ ಅಂತ ಹೇಳಿದ್ದಾರೆ, GR ಈರಣ್ಣ ಅಂತ ಹೇಳಿದ್ದಾರೆ, ರವಿ ಕಾಶಿ ಅಂತ ಹೇಳಿದ್ದಾರೆ, ನಮ್ಮ ಬಿಂದರ ಬಿರದವ್ರು ಇದ್ದಾರೆ, C ಚಂದ್ರಶೇಖರ್ ಅವರಿದ್ದಾರೆ,
ವಾಸುದೇವ್ ಅಂತ ಹೇಳಿದ್ದಾರೆ. ಈ ನಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ಹಳೆ ಮೈಸೂರಲ್ಲಿ ನಮ್ಮ ಶಿವಕುಮಾರ್ ಅಂತ ಕೆಸರುಮಡು ಅಂತ ಹೇಳಿದ್ದಾರೆ. ಸುಮಾರು ಜನ ಕಲಾವಿದರು ಕಾಂಟೆಂಪ್ರರಿ ಆರ್ಟಿಸ್ಟ್ಗಳಿದ್ದಾರೆ. ಇವರು ನಮ್ಮ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು KT ಶಿವಪ್ರಸಾದ್. KT ಶಿವಪ್ರಸಾದ್ ಹಾಸನಲ್ಲಿದ್ದಾರೆ. ದೇಸಾಯಿ ಅವರಿದ್ದಾರೆ. ಎಲ್ಲರೂ ಇದ್ದಾರೆ ಸರ್, ಸಾಕಷ್ಟು ಜನ ಇದ್ದಾರೆ. ಈಗಿನ ನಮ್ಮ ಮುಂಚೆ ಬೆರಳಿಕೆಯಲ್ಲಿ ಒಂದಿಷ್ಟು ಜನ ಹೇಳ್ತಿದ್ವಿ, ಇವಾಗ ಎಲ್ಲಿ ಸರ್, ಇವಾಗ ನಾವು 106 ಜನಗಳಿದ್ದಾರೆ. ಸಾಮಾನ್ಯವಾಗಿ ಪೇಂಟಿಂಗ್ ಅಂದ ತಕ್ಷಣವೇ ಮೈಸೂರು ಅರಮನೆಯಲ್ಲಿ ಇರುವಂತಹ ಪೇಂಟಿಂಗ್ ಅನ್ನು ನೋಡಿ ನಾವು ಮೂಕ ವಿಸ್ಮಿತರಾಗ್ತೇವೆ. ಹೌದೌದು, ಅದು ಅದ್ಭುತವಾದ, ಅದು 106 ವರ್ಷಗಳ ಹಿಂದಿನ ಒಂದು ಕಲೆ. ಮಹಾರಾಜರ ಕಾಲದಲ್ಲಿ ಇವೆಲ್ಲ ಕಮಿಷನ್ ವರ್ಕ್ ಅಂತ ಕರಿತೀವಿ, ಅವನ್ನೆಲ್ಲ ಮಾಡಿಸ್ತಾ ಇದ್ರು ಅವರು, ಆಸ್ಥಾನ ಕಲಾವಿದರುಗಳು ಅಂತೇಳಿ. ಅವರೆಲ್ಲ ಒಂದಿಷ್ಟು ಕಂಟೆಂಟ್ ಕೊಡ್ತಿದ್ರು ಅವರಿಗೆ, ಕೊಟ್ಬಿಟ್ಟು ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ರು. ಒಂದಿಷ್ಟು ಸಾಂಪ್ರದಾಯಿಕ ಶೈಲಿಯ ಒಂದು ಚಿತ್ರಕಲೆ, ಮೈಸೂರು ಶೈಲಿ ಅನ್ನೋದೇ ಒಂದು ವಿಶಿಷ್ಟವಾದ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಸಿದ್ಧ ಒಂದು ಶೈಲಿ ಅದು. ತಾಂಜಾವೂರು ಶೈಲಿ, ಮೈಸೂರು ಶೈಲಿ, ಆ ಶೈಲಿಗಳಲ್ಲಿ ಪುರಾಣಗಳಿಗೆ ಸಂಬಂಧಪಟ್ಟಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ, ಮಹಾಭಾರತದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚಿತ್ರಗಳನ್ನೆಲ್ಲ ಬರೆಸಿದ್ದಾರೆ ಅವರೆಲ್ಲ. ಆ ಥರ ಕಥೆಗಳ ಅನುಸಾರವಾಗಿ ಕಲಾಕೃತಿಗಳನ್ನು ನಿರ್ಮಾಣಗೊಂಡಿದ್ದಾರೆ. ನಮಗೆ ಸಾಮಾನ್ಯರಿಗೆ, ನಮ್ಮಂಥವರಿಗೆ ಯಾವ ಚಿತ್ರಗಳು ಇಷ್ಟವಾಗ್ತವೆ ಅಂದರೆ, ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ಮೂರ್ತಿ, ಅದು ಪೇಂಟಿಂಗಲ್ಲಿ ಬಂದಾಗ ಇಷ್ಟವಾಗುತ್ತೆ. ಬೇಲೂರು ಹಳೆಬೀಡಿನ ದೇಗುಲಗಳು, ಅಲ್ಲಿರುವಂತಹ ಶಿಲ್ಪಕೃತಿಗಳು, ಅದು ಚಿತ್ರರೂಪದಲ್ಲಿ ಬಂದಾಗ ಖುಷಿಯಾಗುತ್ತೆ. ಅಥವಾ ಚಾಮುಂಡಿ ಬೆಟ್ಟ, ಅದಿಷ್ಟ ಆಗುತ್ತೆ. ಇನ್ಯಾವುದೋ ಚಿತ್ರದುರ್ಗದ ಕೋಟೆ ಇರ್ಬೋದು, ಕೋಟೆ ಕೊತ್ತಲೆಗಳಿರ್ಬೋದು, ಇವೆಲ್ಲ ನಮಗೆ ಕಣ್ಣಲ್ಲಿ ನೋಡಿರ್ತೀವಲ್ವ, ಹಾಗಾಗಿ ಅದು ನಮಗೆ ಪ್ರಿಯವಾಗುತ್ತೆ. ನೀವು ಹೇಳುವಂತಹದ್ದು ಆಳಕ್ಕೆ ಹೋದವರಿಗೆ ಅದು ಅರಿವಿಗೆ ಬರೋದು. ಈಗೇನಾಗುತ್ತೆ, ನೀವು ಹೇಳಿದಾಗೆ ಈಗ ಒಂದು ದೇವಿ ಸರಸ್ವತಿ ಚಿತ್ರದಂತ ಇಟ್ಕೊಳ್ಳೋಣ. ಅದು ನೀವು ನೋಡ್ತೀರಾ, ಗಣೇಶನ ಚಿತ್ರ ಇದೆ, ಶಿವಪಾರ್ವತಿ ಚಿತ್ರಗಳು ಇದ್ದಾವೆ. ಅವು ಶಿವಪಾರ್ವತಿನೇ ಇರುತ್ತೆ, ದಿನ ಬಂದು ನೋಡಿದ್ರು ಶಿವಪಾರ್ವತಿನೇ ಇರ್ತಾರೆ, ಬೇರೆ ಇನ್ನೊಂದು ಕಾಣೋದಿಲ್ಲ ಅಲ್ಲಿ. ಆದರೆ ನವ್ಯ ಕಲೆಗಳಲ್ಲಿ ಹಾಗಿರೋದಿಲ್ಲ. ಇವತ್ತು ನೋಡಿದರೆ ನಾಳೆ ಬಂದು ನೋಡಿದ್ರೆ ಮತ್ತೆ ಬೇರೆ ಏನೋ ಅನಿಸುತ್ತೆ, ನಾಡಿದ್ದು ಮತ್ತಿನ್ನೇನೋ ಅನಿಸುತ್ತೆ. ಒಂದು 100 ಜನ ಬಂದರೂ ಕೂಡ ಅದು 100 ರೀತಿಯ ಅರ್ಥಗಳನ್ನು ಕಟ್ಕೊಂಡು, ಯಾವುದು ಹಂಗಲ್ಲ ರೀತಿ ಹಿಂಗಿರಬೇಕು ಅಂತ ಹೇಳ್ತಾರೆ. ಆದರೆ ಗಣೇಶ, ಪಾರ್ವತಿ, ಶಿವ ಇವೇನದಾವಲ್ಲ, 100 ಜನ ಬಂದ್ರೂ ಶಿವನೇ ಅಂತಾನೆ, ಗಣೇಶ ಅಂತಲೇ ಹೇಳ್ತಾರೆ. ಎಲ್ಲರ ಒಪಿನಿಯನ್ ಒಂದೇ ಇರುತ್ತೆ. ಆದರೆ ನವ್ಯ ಕಲೆಗಳಲ್ಲಿ ಎಲ್ಲರ ಒಪಿನಿಯನ್ ಒಂದೇ ಆಗಿರಲ್ಲ. ಒಂದು ಚಿತ್ರದಲ್ಲಿ 100 ಭಾವನೆಗಳು ಇರುತ್ತವೆ ಅಂತ ಹೇಳಿದ್ರಿ. ಹೌದು. ಆ 100 ಭಾವನೆಗಳು ನಿಮ್ಮ ಹೃದಯದಲ್ಲೇ ಇರುತ್ತಾ? ಅದು ಇಲ್ಲ, ನೋಡುಗರ ಮೇಲೆ ಡಿಪೆಂಡ್ ಆಗುತ್ತೆ. ಕಲಾವಿದ ಒಂದು ಕಲಾಕೃತಿ ರಚನೆ ಮಾಡಿ ಹೋಗ್ತಾನೆ. ಆದರೆ ನೋಡೋರು ಎಷ್ಟು ಜನ ನೋಡ್ತಾರೋ ಅವರವರ ಭಾವಕ್ಕೆ ತಕ್ಕನಾಗೆ ಅದು ಬೇರೆ ಬೇರೆ ವಿಭಿನ್ನ ರೂಪಗಳನ್ನು ಪಡ್ಕೊತ ಹೋಗುತ್ತೆ. ಕೆಲವರಿಗೆ ಅದು ಅರ್ಥವೇ ಆಗೋದಿಲ್ವಲ್ಲ? ಆಗುತ್ತೆ, ಎಲ್ಲರಿಗೂ ಅರ್ಥ ಆಗಲ್ಲ ಅಂತಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಅವ್ರದ್ದೇ ಒಂದು ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ. ಏನಾದರೂ ಒಂದು ಅರ್ಥ ಆಗಲೇಬೇಕು. ಬಣ್ಣ ಹಚ್ಚಿದಾರೆ ಅಂತಾರೆ ಆಗುತ್ತೆ, ಏನೋ ಗೀಚವ್ರೆ ಅಂತಾದರೂ ಅರ್ಥ ಆಗುತ್ತೆ, ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದಾರೆ ಅಂತ ಅನ್ನೋದ್ರೆ ಅರ್ಥ ಆಗುತ್ತೆ, ಏನಾದರೂ ಒಂದಾಗುತ್ತೆ. ಕೆಲವೊಂದು ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರೋರಿಗೆ ಅದರ ಕಲರ್ ಬಗ್ಗೆ, ಕಲರ್ ಹಾರ್ಮೋನಿ ಬಗ್ಗೆ, ಕಲರ್ ಸ್ಟ್ರಕ್ಚರ್ ಬಗ್ಗೆ, ಒಂದು ಫೋರ್ಸ್ ಲೈನ್ಸ್ ಸ್ಕೆಚಸ್ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ತಿಳ್ಕೊತಾರೆ. ಅಲ್ಲಿ ಫಿಗರ್ಗಳು ಇರ್ತವೆ, ಇರಲ್ಲ ಅಂತಲ್ಲ, ಕೆಲವೊಂದು ಅಮೂರ್ತನೂ ಇರ್ತವೆ. ಬರೀ ಒಂದು ಕಲರ್ ಸ್ಕೀಮ್ನಲ್ಲೇ ಒಂದು ಕಲರ್ ಹಾರ್ಮೋನಿಕ್ ಕ್ರಿಯೇಟ್ ಮಾಡಿರ್ತಾನೆ. ಅದು ನೋಡೋಕೆ ಕಣ್ಣಿಗೆ ಮುದವಾಗಿನೂ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಬಟ್ ಅದರಲ್ಲಿ ಅರ್ಥ ಹುಡ್ಕೊಳ್ಕಿರಲ್ಲ. ಒಂದು ಕಲಾಕೃತಿಯಲ್ಲಿ ಅರ್ಥ ಹುಡ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ನೋಡುವ ಪ್ರಕ್ರಿಯೆನೇ ಬೇರೆ. ಇದಕ್ಕೆ ಒಂದು ದೃಶ್ಯ ಭಾಷೆ ಅಂತಲೇ ಕರಿತೀವಿ. ದೃಶ್ಯ ಭಾಷೆ ಅದನ್ನು ಒಂಚೂರು ನಾವು ಬೇಸಿಕಲ್ಲೇ ಗೊತ್ತಿರ್ಬೇಕು, ಅದನ್ನು ಹೇಗೆ ನೋಡಬೇಕು ಅಂತ ಅನ್ನೋದು. ಅದು ನೋಡೋದನ್ನು ಕಲ್ತ್ಕೊಂಡಾಗ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದನ್ನು, ಪೇಂಟಿಂಗನ್ನು. ಯಾಕಂದ್ರೆ ಒಂದೊಂದು ಕಲಾಕೃತಿಗಳು ಇವತ್ತು ಸುಮಾರು ಲಕ್ಷಗಟ್ಟಲೆ ಒಂದೊಂದು ಕಲಾಕೃತಿ ಮಾರಾಟ ಆಗುತ್ತೆ, ಕೋಟಿಗಟ್ಟಲೆ ಮಾರಾಟ ಆಗುತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಲಾವಿದರುಗಳನ್ನೇ ಆ ಒಂದು ಮಟ್ಟದ ಕಲಾವಿದರು ಕೂಡ ನಮ್ಮಲ್ಲಿದ್ದಾರೆ. ತುಂಬ ಅವರ ಕಲಾಕೃತಿಗಳು ತುಂಬ ಕಾಸ್ಟ್ಲಿಯೆಸ್ಟ್ ಪೇಂಟಿಂಗ್ಸ್ ಎಲ್ಲ ಇದ್ದಾವೆ. ಅದು ಕೊಳ್ಳೋರು ಇದ್ದಾರೆ, ಅದನ್ನು ಎಂಜಾಯ್ ಮಾಡೋರು ಇದ್ದಾರೆ. ಒಳ್ಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಇನ್ನಷ್ಟು ವಿಚಾರಗಳು, ನಿಮ್ಮ ಎಲ್ಲೆಲ್ಲಿ ನಿಮ್ಮ ಪೇಂಟಿಂಗ್ ಪ್ರದರ್ಶನ ಆಗಿದೆ, ಯಾವ ಚಿತ್ರಕ್ಕೆ ನಿಮಗೆ ಪ್ರಶಸ್ತಿಗಳು ಬಂದಿವೆ, ಏನೇನು ಪುರಸ್ಕಾರಗಳು ಬಂದಿವೆ, ಅದಷ್ಟು ಸ್ವಲ್ಪ ಹೇಳಿ. ಮೊದಲು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳು ಸುಮಾರು ಒಂದು 10 ಕಡೆ ಮಾಡಿರ್ತೇನೆ. ಅದರಲ್ಲಿ ದಾವಣಗೆರೆ ಮೊಟ್ಟ ಮೊದಲನೇ ಒಂದು ಚಿತ್ರಕಲಾ ಪ್ರದರ್ಶನ, ಆಮೇಲೆ ಇಮೇಜಸ್ ಆರ್ಟ್ ಗ್ಯಾಲರಿ ಬೆಂಗಳೂರು, ಪಾಂಡಿಚೇರಿ, ಚೆನ್ನೈ, ಮುಂಬೈ, ಹೈದ್ರಾಬಾದ್, ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ನಾವು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನು ಮಾಡಿರ್ತೀವಿ. ಅದೇ ರೀತಿ ಸಮೂಹ ಚಿತ್ರಕಲಾ ಪ್ರದರ್ಶನಗಳನ್ನು ನಮ್ಮ ದೇಶದ ಹಲವು ಭಾಗಗಳಲ್ಲಿ ಕೂಡ ಮಾಡಿರ್ತೀವಿ.
ಮತ್ತು ನಾವು ಈ ಒಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಎಕ್ಸಿಬಿಷನ್ಗಳನ್ನು ಕಳಿಸ್ತೀವಿ, ಪೇಂಟಿಂಗ್ ಕಾಂಪಿಟೇಷನ್ಗೆ ಅಂತ ಕಳಿಸ್ತಾ ಇರ್ತೀವಿ. ಅಲ್ಲಿ ಸಾಕಷ್ಟು ಕಡೆ ಒಂದು ಅಖಿಲ ಭಾರತ ಮಟ್ಟದ ಪ್ರದರ್ಶನಗಳು ನಡೀತವೆ. ಅಂಥ ಕಡೆ ನಾವು ಪುಣೆ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಮತ್ತು ನಾಗ್ಪುರ್ ಆಗಿರ್ಬೋದು, ಬ್ಯಾಂಗ್ಳೂರು ಲಲಿತ್ ಕಲಾ ಅಕಾಡೆಮಿ ನಡೆಸ್ತಕ್ಕಂಥ ವಾರ್ಷಿಕ ಪ್ರದರ್ಶನಗಳಾಗಿರ್ಬೋದು, ನವದೆಹಲಿಯಲ್ಲಿ ರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನ ಒಂದು ನಡೀತಾ ಇರ್ತದೆ. ಅಲ್ಲಿ ಕೂಡ ನಾವು ಕಲಾಕೃತಿಗಳನ್ನು ಪಾರ್ಟಿಸಿಪೇಟ್ ಮಾಡ್ತೀವಿ. ಅಲ್ಲಿ ಒಂದು 8 ಬಾರಿ ನಮ್ಮ ಕಲಾಕೃತಿಗಳ ಆಯ್ಕೆ ಆಗಿತ್ತು. ಅದು ಕಳೆದ ಒಂದು 2022ನೇ ಒಂದು ಸಾಲಿನಲ್ಲಿ ಅದಕ್ಕೆ 62ನೇ ಆ್ಯನ್ಯುವಲ್ ಎಕ್ಸಿಬಿಷನಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಗುತ್ತದೆ. ಶ್ರೀ ವೆಂಕಯ್ಯ ನಾಯ್ಡು ಅವರು ಅದನ್ನು ಪ್ರಶಸ್ತಿ ಪ್ರದಾನವನ್ನು ಮಾಡಿರ್ತಾರೆ. ಸೊ ಅದೇ ರೀತಿ ಕ್ಯಾಮ್ಲಿನ್ ಆರ್ಟ್ ಫೌಂಡೇಶನ್ನಿಂದನೂ ನಮಗೊಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿ ಸಿಗುತ್ತೆ. ಅಲ್ಲಿ ಅವರ ವತಿಯಿಂದನೇ ಫ್ರೀಯಾಗಿ ಒಂದು ಲಂಡನ್ ಮತ್ತು ಪ್ಯಾರಿಸನ್ನು ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಇದು ಕೂಡ ಆಗಿರುತ್ತೆ. ಅದೇ ರೀತಿ SC ಜರ್ಸಿ ನಾಗ್ಪುರ್ ಅವರ ಒಂದು ಕಡೆಯಿಂದನೂ ಒಂದು 2-3 ಬಾರಿ ಪ್ರಶಸ್ತಿಗಳನ್ನು ತೊಗೊತೀನಿ. ಬಾಂಬೆ ಆರ್ಟ್ ಸೊಸೈಟಿಯಲ್ಲಿ ಕೂಡ 2-3 ಸಾರಿ ನಾನು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತೀನಿ. ಪುಣೆಯಲ್ಲೂ ಕೂಡ ನಾನು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತೀನಿ, ಅಖಿಲ ಭಾರತ ಮಟ್ಟದ್ದು. ಈ ಹಾನರೇಬಲ್ ಅವಾರ್ಡ್ ಅಂತ ಹೇಳ್ಕೊಂಡ್ಬಿಟ್ಟು ಕೆಲವೊಂದು ಸಂಘ ಸಂಸ್ಥೆಗಳು ಇದು ಮಾಡಿರ್ತಾರೆ. ಸೀನಿಯರ್ ಆರ್ಟಿಸ್ಟ್ ಅವಾರ್ಡ್ ಅಂತೇಳ್ಬಿಟ್ಟು ಲಲಿತ್ ಕಲಾ ಅಕಾಡೆಮಿಯವರು ಕೊಟ್ಟಿರ್ತಾರೆ. DV ಹಾಲ್ಬಾವಿ ರಾಷ್ಟ್ರೀಯ ಪ್ರತಿಷ್ಠಾನದಿಂದ ನ್ಯಾಷನಲ್ ರಾಷ್ಟ್ರ ಪ್ರಶಸ್ತಿ ಏನಪ್ಪ ಅಂತಂದ್ರೆ ಕೊಟ್ಟಿರ್ತಾರೆ. ಕಲಾಗುರು ಅವಾರ್ಡ್ ಅಂತೇಳ್ಬಿಟ್ಟು ನಮ್ಮ ತುಮಕೂರಿನವ್ರಿಗೆ ಕೊಟ್ಟಿರ್ತಾರೆ. ಮತ್ತು ದೃಶ್ಯ ಬೆಳಕು ಕಲಬುರಗಿಯಿಂದ, ದೃಶ್ಯಭೂಷಣ MMK ಕಾಲೇಜ್ ಆಫ್ ಆರ್ಟ್ ಅಂತೇಳಿ ಗುಲ್ಬರ್ಗದವರು ಅವ್ರು ಕೊಟ್ಟಿರ್ತಾರೆ. ಈ ರೀತಿ ನಾನು ಹಾನರೇಬಲ್ ಅವಾರ್ಡ್ ಕೂಡ ನಮಗೆ ಕೊಟ್ಟಿರ್ತಾರೆ. ಮತ್ತು ಕ್ಯಾಂಪ್ಗಳು, ಶಿಬಿರಗಳು ಅಂತೇಳಿ ಕರಿತೀವಲ್ಲ, ಆ ಥರ ಶಿಬಿರಗಳು ಏನಪ್ಪ ಅಂದರೆ ರಾಜ್ಯ ಮಟ್ಟದ ಒಂದು ಶಿಬಿರಗಳು, ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ, ದೇಶದ ಬೇರೆ ಬೇರೆ ಮೂಲದಲ್ಲೂ ಕೂಡ ರಾಷ್ಟ್ರ ಮಟ್ಟದ ಶಿಬಿರಗಳು, ರಾಜ್ಯ ಮಟ್ಟದ ಶಿಬಿರಗಳು ಮತ್ತು ಅಂತಾರಾಷ್ಟ್ರೀಯ ಶಿಬಿರಗಳು ಕೂಡ ಅಲ್ಲಿ ಕೂಡ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಒಂದು ಕಲಾಕೃತಿಗಳು ಏನದಾವಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಲೆಕ್ಷನ್ ಆಗಿದೆ. ಅಮೇರಿಕಾ ಆಗಿರ್ಬೋದು, ಮತ್ತು ಲಂಡನ್, ಪ್ಯಾರಿಸ್ ಆಗಿರ್ಬೋದು, ಮತ್ತು ಗೋವಾ, ಹೀಗೆ ಹಲವು ಒಂದು ದೇಶದ ಖಾಸಗಿ ಮತ್ತು ಪ್ರೈವೇಟ್ ಕಲೆಕ್ಷನ್ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ನಮ್ಮ ಕಲಾಕೃತಿಗಳು ಸಂಗ್ರಹಗೊಂಡಿವೆ ಅಂತ ತಿಳ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಳ್ಳೆ ಸಾಧನೆ, ಒಳ್ಳೆ ಸಾಧಕರು ನೀವು. ಕ್ಷೇತ್ರದಿಂದ ಆ ಕ್ಷೇತ್ರಕ್ಕೆ ಆಕರ್ಷಿತರಾದರೆ ಆ ಕ್ಷೇತ್ರದಲ್ಲೇ ಬೆಳೆದು ಮುಂದೆ ಸಾಗಿ ಹಲವು ಸಾಧನೆಗಳನ್ನು ಮಾಡಿ ಹತ್ತಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡು ಈಗ ಒಂದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೇಳಿ, ಹೊಸ ಕಲಾವಿದರು, ನವ ಯುವಕರು ಮತ್ತೊಂದು ಪೀಳಿಗೆ ಬರಬೇಕಲ್ವಾ ಈ ಕ್ಷೇತ್ರಕ್ಕೆ? ಹೌದು. ಆ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ಯುವ ಪೀಳಿಗೆಗೆ ನಾನು ಹೇಳೋದು ಇಷ್ಟೇ, ದಿನನಿತ್ಯ ನಾವೊಂದು ಪರಿಶ್ರಮ ಅನ್ನೋದೊಂದು ಇಟ್ಕೊಂಡಿರ್ಬೇಕು. ಹಾರ್ಡ್ ವರ್ಕ್ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಒಂದಿಷ್ಟು ಇತಿಹಾಸಗಳನ್ನು ತಿಳ್ಕೊಂಡಿರ್ಬೇಕು. ಹಿಸ್ಟ್ರಿ ಅಂತ ಕೇಳ್ತೀವಿ, ಕಲೆಗೆ ಸಂಬಂಧಪಟ್ಟಂತಹ ಇತಿಹಾಸ, ನವ್ಯ ಕಲೆಯ ಪ್ರಕಾರಗಳು ಏನೇನಿದ್ದಾವೆ. ಇನ್ನೊಂದು ನಮ್ಮ ಕಲಾಕೃತಿಗಳಲ್ಲಿ ಏನು ಮಾಡ್ತಾರೆ, ಶಾರ್ಟ್ಕಟ್ ವೇನಲ್ಲಿ ಹೋಗೋರು ಇದ್ದಾರೆ. ಯಾರೋ ಅವ್ರು ಮಾಡಿರ್ತಾರೆ, ನಾವೊಂದೇನೋ ಮಾಡಿರ್ತೀವಿ. ಬೇಗ ನಾವು ಒಂದು 4 ಪೇಂಟಿಂಗ್ ಮಾಡಿರಲ್ಲ, ನಾವು ಕಾಂಪಿಟೇಷನ್ ಮಾಡಬೇಕು, ಅವಾರ್ಡ್ ತೊಗೋಬೇಕು, ದೊಡ್ಡ ಕಲಾವಿದ ಆಗಬೇಕು ಅಥವಾ ಮಾರಾಟ ಆಗಬೇಕು. ಮಾರಾಟದ ದೃಷ್ಟಿನೇ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಮೊದಲನೇದಾಗಿ ನಾವು ಕಲೆಯನ್ನು ಮೊದಲು ಮೂಲಭೂತವಾದ ಫೌಂಡೇಶನ್ ಅಂತ ಏನು ಕರಿತೀವಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಬೇಸಿಕ್ ಸ್ಟಡಿ ಬೇಕು, ಸ್ಕೆಚಸ್ ಡ್ರಾಯಿಂಗ್ ಮಾಡಬೇಕು, ಅನಾಟಮಿ ಸ್ಟಡಿ ಮಾಡ್ಕೋಬೇಕು. ಇವನ್ನೆಲ್ಲ ಬೇಸಿಕಲಿ ನಾವು ಏನದಲ್ಲ ಪರ್ಫೆಕ್ಟ್ ಆಗಬೇಕು ಮೊದಲನೇದಾಗಿ. ಎರಡನೇದಾಗಿ ಒಂದಿಷ್ಟು ಹಿಸ್ಟ್ರಿ ಬ್ಯಾಕ್ಗ್ರೌಂಡು ನಮಗಿರಬೇಕು. ಭಾರತೀಯ ಇತಿಹಾಸ ಆಗಿರ್ಬೋದು, ಪಾಶ್ಚಾತ್ಯ ಇತಿಹಾಸ ಆಗಿರ್ಬೋದು, ಪೌರಾತ್ಯ ಇತಿಹಾಸಗಳು ಆಗಿರ್ಬೋದು. ಹೇಗೆ ನಮ್ಮ ಆರ್ಟ್ ಬೆಳೀತು, ಆದಿಮಾನವನ ಕಾಲದಿಂದ ಇಲ್ಲಿವರೆಗೂ ಯಾವ್ಯಾವ ಹಂತಗಳಲ್ಲಿ ಕಲೆ ಬೆಳ್ಕೊಂಡು ಬಂತು, ಮತ್ತು ಇವತ್ತಿನ ನವ್ಯ ಕಲೆಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಆ ಪ್ರಕಾರಗಳನ್ನು ನಾವು ಅಧ್ಯಯನ ಮಾಡ್ಕೋಬೇಕು. ಇನ್ಸ್ಟಾಲೇಷನ್ ಇದ್ದಾವೆ, ಪಾಪ್ ಆರ್ಟ್ ಇದೆ, ಮ್ಯೂಸಿಕ್ ಆರ್ಟ್ ಅಂತೇಳಿದೆ, ತನಕರಿ ವಿಡಿಯೋ ಆರ್ಟ್ ಅಂತೇಳಿದ್ದಾವೆ, ಮತ್ತು ತನಕರಿ ಸಾಕಷ್ಟು ಪಂಗಡಗಳಿದ್ದಾವೆ. ಇದರಲ್ಲೇ ಯಾಕೆ ಓದ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ ನನ್ನ ಒಂದು ಅಭಿಪ್ರಾಯಗಳನ್ನು ಅಭಿವ್ಯಕ್ತಪಡಿಸ್ಬೇಕು, ಯಾವ ಶೈಲಿಯಲ್ಲಿ ಅಭಿವ್ಯಕ್ತಪಡಿಸ್ಬೇಕು, ಮತ್ತು ಯಾವುದು ನನಗೆ ಇಷ್ಟ ಆಗುತ್ತೆ, ಯಾವ ಶೈಲಿಯಲ್ಲಿ ನಾನು ಕಲಾಕೃತಿ ರಚನೆ ಮಾಡಿದರೆ ಅದನ್ನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಫಸ್ಟ್ ನಮಗೆ, ಇನ್ನೊಬ್ಬರಿಗಲ್ಲ. ನನಗೆ ಯಾವುದು ಸರಳವಾಗುತ್ತೋ ಅದನ್ನೇ ಮಾಡಿದರೆ ಸಾಕು. ಸರಳವಾಗಿ ಎಕ್ಸ್ಪ್ರೆಸ್ ಮಾಡೋದು, ಸರಳ ಭಾಷೆಗಳಲ್ಲಿ, ಸರಳ ರೇಖೆಗಳಲ್ಲಿ ಅಭಿವ್ಯಕ್ತಪಡಿಸೋದನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು. ಕ್ಲಿಷ್ಟಕರವಾದ್ದು ಅಥವಾ ನನಗೆ ಅರ್ಥ ಆಗಲಿ ಅಂದರೆ ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ. ನಾನೇನು ಬರಿತಾ ಇದ್ದೀನಿ ಅನ್ನೋದನ್ನು ನನಗೆ ಒಂದು ಸ್ಕ್ರಿಪ್ಟ್ ಇರಬೇಕು,
ಒಂದು ರೈಟಿಂಗ್ನಲ್ಲಿ ಒಂದು 4 ಲೈನು ನಾನು ಏನು ಚಿತ್ರ ಬರೆಯೋಕ್ಕೆ ಹೋಗ್ತಾಯಿದ್ದೀನಿ. ಸಾಹಿತಿಗಳ ಥರ ಪುಟಗಳೆಲ್ಲ ಬರೀಬೇಕು ಅವಶ್ಯಕತೆ ಇಲ್ಲ. ನನ್ನದೊಂದು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ನಾನು ಒಂದು ಕಲಾಕೃತಿ ರಚನೆ ಮಾಡ್ತಾಯಿದ್ದೀನಿ. ಇಷ್ಟೇ. ಆ ಕಾನ್ಸೆಪ್ಟ್ ಏನದ ಅನ್ನೋದು ಮೊದಲು ನಾವು ರೈಟಿಂಗ್ನಲ್ಲಿ ತೊಗೋಬೇಕು ಅದನ್ನು. ಆಮೇಲೆ ಅದಕ್ಕೆ ಒಂದಿಷ್ಟು ಕೀ ಸ್ಕೆಚ್ಗಳು ಮಾಡ್ಕೋಬೇಕು. ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 10 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು, 100 ಆಗ್ಬೋದು ಸ್ಕೆಚಸ್ಗಳು ಪ್ರಾಕ್ಟೀಸ್ ಮಾಡೋದು. ಅದರಲ್ಲಿ ಕಂಪೋಸಿಷನ್ ಅಂತ ಕರಿತೀವಿ. ಹೇಗೆ ಯಾವ ಕಂಪೋಸ್ ಚೆನ್ನಾಗಾಗಿದೆ, ಯಾವ್ದು ಪರ್ಫೆಕ್ಟ್ ಅನಿಸುತ್ತೆ, ಯಾವ್ದು ಎಲ್ಲೆಲ್ಲಿ ಇಡಬೇಕು, ಕರೆಕ್ಷನ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಅದನ್ನು ಫೈನಲೈಸ್ ಮಾಡ್ಕೊಂಡು ಏನು ಮಾಡಬೇಕು, ಪೇಂಟಿಂಗ್ನಲ್ಲಿ ತೊಗೊಂಡು ಬರೋದು. ಈ ರೀತಿ ಮಾಡಿದೆ. ವರ್ಣಗಳಲ್ಲಿ ಯಾವ ವರ್ಣಗಳನ್ನು ಹಚ್ಚಿದ ಈ ಕಾನ್ಸೆಪ್ಟಿಗೆ ಯಾವ ವರ್ಣ ಸೆಟ್ ಆಗುತ್ತೆ, ಯಾವ ಕಲರ್ ಅಪ್ಲಿಕೇಶನ್ ಮಾಡಬೇಕು, ಈ ಥರ ಕಲರ್ ಅಪ್ಲಿಕೇಶನ್ ಮಾಡಿಬಿಟ್ಟು ನಾವು ಪೇಂಟಿಂಗ್ ಮಾಡೋದಂದ್ರೆ ತುಂಬ ಚೆನ್ನಾಗಿ ಟೈಮ್ ತೊಗೋಬೇಕು. ಆರಾಮಾಗಿ ಅವಸರ ಮಾಡೋದೇನಿಲ್ಲ. ಇಲ್ಲಿ ತಾಳ್ಮೆ ಮತ್ತು ಸಮಯ ಬೇಕು, ಬಹಳ ಮುಖ್ಯ ಇಲ್ಲಿ. ನಾನು ಯಾವುದೋ ಒಂದು ಕಾಟಾಚಾರಕ್ಕೆ ಪಟ ಒಂದು 4 ಪೇಂಟಿಂಗ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಇದನ್ನು ಒಬ್ಬ ಸಾಹಿತಿ ಆದವನು ಇಮಿಡಿಯೇಟಾಗಿ ನಾಳೆನೇ ಬರ್ಕೊಡ್ತೀನಿ ರೀ ನಿಮ್ಗೆ ಎಷ್ಟು ಬೇಕು ರೀ ಅಂತ ಕೇಳಿದ್ರೆ ಅದಲ್ಲ, ವ್ಯಾಪಾರ ಅಲ್ಲ ಇದು. ಇದು ನೀನು ಪೀಸ್ ಆಫ್ ಮೈಂಡ್, ಟೇಕ್ ಓನ್ ಟೈಮ್. ನಿಧಾನವಾಗಿ ಕೂತ್ಕೊಂಡು ಸ್ಕೆಚಸ್ ಮಾಡೋದು, ಅದನ್ನು ನೋಡೋದು, ಖುಷಿ ಪಡೋದು, ಆಮೇಲೆ ಅದ್ರ ಮೇಲೆ ಒಂದಿಷ್ಟು ಲೇಔಟ್ಗಳು ಮಾಡಿಕೊಂಡು ಆಮೇಲೆ ಅದನ್ನು ಕ್ಯಾನ್ವಸ್ ಮೇಲೆ ಮಾಡ್ಕೊತ ಅದನ್ನು ಎಂಜಾಯ್ ಮಾಡಿದಾಗ ಏನಂತ ಅದರ ಕಲಾಕೃತಿ ಜೊತೆಗೆ ನಾವು ತೃಪ್ತಿಯನ್ನು ಪಡ್ಕೊತೀವಿ. ಆವಾಗ ಖುಷಿಯನ್ನೇ ನಮ್ಗೆ ಆಯಿತು ಅಂತ, ಪರ್ಫೆಕ್ಟ್ ಆಯಿತು ಅಂತ ನೋಡೋದ್ರ ಮೇಲೆ ಡಿಪೆಂಡ್. ಅದು ಕಂಪ್ಲೀಟ್ ಆದಮೇಲೆ ಅದು ಸೊಸೈಟಿಗೆ ಆಚೆ ಕಡೆ ಬಂದುಬಿಡುತ್ತೆ. ನೋಡೋರು ಕಮೆಂಟ್ಸ್ ಮಾಡ್ತಾರೆ, ಕೆಲವರು ತೆಗಳ್ಬೋದು, ಹೊಗಳ್ಬೋದು. ಅದು ಎಲ್ಲದಕ್ಕೂ ನಾವು ತಯಾರಾಗಿರಬೇಕು. ಅದು ಅಂದರೆ ಯಾವುದೇ ಕಾಯಕ ಇರಲಿ, ಹೌದು, ಅದನ್ನು ತನ್ಮಯತೆಯಿಂದ ಮಾಡಲೇಬೇಕು, ಅರ್ಪಣಾ ಮನೋಭಾವದಿಂದ ಮಾಡಬೇಕು. ಜೊತೆಗೆ ಅದನ್ನು ಎಂಜಾಯ್ ಮಾಡಬೇಕು. ನಾವು ಎಂಜಾಯ್ ಮಾಡಿ ಬೇರೆಯವ್ರಿಗೂ ಆ ಎಂಜಾಯ್ಮೆಂಟನ್ನು ಕೊಡಬೇಕು. ನಮ್ಮಿಂದ ಬೇರೆಯವರು ಎಂಜಾಯ್ ಮಾಡಬೇಕು. ಹಾಗಾದರೆ ಮೊದಲು ನಾವು ಎಂಜಾಯ್ ಮಾಡಬೇಕು. ಕಲಾವಿದರೆಲ್ಲರೂ ಹಾಗೆ ನೋಡಿ, ಅವರು ಸಾಧನೆ ಮಾಡುವ ಸಮಯದಲ್ಲಿ ಅದೆಲ್ಲ ಮನೋಭಾವ ಇರೋಲ್ಲ ಅವ್ರಿಗೆ. ಪಕ್ವತೆ ಬಂದಾಗ, ಪ್ರಬುದ್ಧತೆ ಬಂದಾಗ ಅವರು ಎಂಜಾಯ್ ಮಾಡ್ತಾ ಹೋಗ್ತಾರೆ. ಎದುರುಗಡೆ ಇರುವಂತಹ ನೋಡುಗ ಇರಬಹುದು, ಕೇಳುಗ ಇರಬಹುದು, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಅಂದರೆ ತಾನು ಎಂಜಾಯ್ ಮಾಡಿ ಮತ್ತೊಬ್ಬರಿಗೆ ಎಂಜಾಯ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥವನು ಕಲಾವಿದ ಒಬ್ಬನೇ ಮಾತ್ರ. ಹೌದು. ಹಾಗಾಗಿ ಕಲಾವಿದನಾಗಬೇಕು ಅನ್ನೋದು ಯಾರಲ್ಲಾದರೂ ಒಂದು ಮನಸ್ಸಲ್ಲಿ ಬಂತು ಅಂದರೆ ಅದು ಬಹಳ ದೊಡ್ಡ ವಿಚಾರ. ಅದು ನಿಜ. ಯಾಕೆಂದರೆ ದೊಡ್ಡ ಅಧಿಕಾರಿ ಆಗಬೇಕು, ಹಣವಂತ ಆಗಬೇಕು, ಆಸ್ತಿವಂತ ಆಗಬೇಕು, ಅಥವಾ ಇನ್ಯಾವುದೋ ಡಿಗ್ರಿಗಳನ್ನು ಸಂಪಾದನೆ ಮಾಡಬೇಕು ಅನ್ನೋದು ಅದು ಒಂದು ಸಾಧನೆ. ಅದಕ್ಕೆ ಪರಿಶ್ರಮ ಮತ್ತು ಪ್ರಯತ್ನಗಳು. ಇದು ಹಾಗಲ್ಲ, ಇದು ದೈವದತ್ತವಾಗಿ ಅವನಲ್ಲಿ ಬಂದಿರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಇರುವಂಥ ಕುಟುಂಬದಲ್ಲಿ ಇರುವಂಥವ್ರು ಎಲ್ರಿಗೂ ಇದು ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ. ಹಾಗಾಗಿ ಅದೊಂದು ಒಳ್ಳೆಯ ಒಂದು ಕೊಡುಗೆ ಈ ಸಮಾಜಕ್ಕೆ. ನಿಮ್ಮ ಒಂದು ಇರುವಿಕೆಗೆ ನಿಮ್ಮ ಹೆಜ್ಜೆ ಗುರುತುಗಳು, ಎಲ್ಲೆಲ್ಲಿ ನೀವು ಸಾಗಿ ಬಂದಿದ್ದೀರಿ ಅಲ್ಲೆಲ್ಲವೂ ನಿಮ್ಮ ಹೆಜ್ಜೆ ಗುರುತುಗಳು ಇವೆ. ಹೆಜ್ಜೆ ಗುರುತುಗಳು ಸದಾ ಇರುತ್ತವೆ. ಕಲಾ ಪ್ರಪಂಚಕ್ಕೆ ನೀವು ಬಂದ್ರಿ, ನಿಮಗೆ ಇದು ತೃಪ್ತಿಯನ್ನು ಕೊಟ್ಟಿದೆಯಾ ಹೇಗೆ? ಅದು ಯಾಕೆಂದರೆ ತೃಪ್ತಿಯನ್ನು ಕೊಟ್ಟಿರಲೇಬೇಕು. ಆದರೂ ಒಂದು ಪ್ರಶ್ನೆ ಕೇಳಲಿಕ್ಕೆ, ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಇದು ನನಗೆ ಸಂಪೂರ್ಣವಾಗಿ ಸಮಾಧಾನ ನೀಡಿಲ್ಲ, ಇನ್ನೂ ಏನೋ ಮಾಡಬೇಕಾಗಿತ್ತು, ಇನ್ನೂ ಏನೋ ಉಳಿಯಿತು ಅನ್ನೋದೇನಾದರೂ ಇದೆಯಾ ನಿಮ್ಮಲ್ಲಿ? ಇಲ್ಲ ಸರ್, ಈ ಕ್ಷೇತ್ರದಲ್ಲೇ ನಾನು ತೃಪ್ತಿ ಪಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳನೇ ಖುಷಿ ಇದೆ. ಯಾಕಂತಂದರೆ ಈ ಫೀಲ್ಡನ್ನು ನಾನು ಇಲ್ಲಿವರೆಗೂ ಬಂದಿದ್ದೀನಲ್ಲ, ಇದೊಂದು ಪೇಂಟಿಂಗ್ ಜೊತೆನೇ ನನ್ನ ಜೀವನ ಇದೆ. ಅಂದರೆ ನಾನು ತೃಪ್ತಿ ಖುಷಿಯಲ್ಲೇ ಬಂದಿರೋದಿಲ್ಲ. ನನ್ನ ಕಷ್ಟಗಳು ಇದ್ದರೂ ಕೂಡ ನಾವು ಹಂಗಂಗೆ ಮರೆಮಾಚ್ಕೊಂಡು ಹೋಗ್ತೀವಿ. ಕಷ್ಟಗಳು ಕಲಾವಿದರಿಗೆ 1000 ಇರುತ್ತೆ, ಆದರೆ ಯಾವ ಕಷ್ಟಗಳು ಕಾಣಿಸೋದಿಲ್ಲ. ಕಾರಣ ಏನು ಅಂದರೆ ಅವನು ಕಲಾವಿದ ಅಷ್ಟೇ. ಕಲಾವಿದ ತಾನಾಗಿರೋಲ್ಲ ಅಷ್ಟೇ. ಹಾಗಾಗಿ ಅವನಿಗೆ ಏನೇ ಕಷ್ಟಗಳಿದ್ರೂ ಹೊರ ಪ್ರಪಂಚದಲ್ಲಿ ನಡೆಯುವಂತಹ ಯಾವುದೂ ಕೂಡ ಅವನಿಗೆ ಅರಿವಿಗೆ ಬರೋದಿಲ್ಲ. ಯಾಕೆಂದರೆ ಮಗ್ನತೆ ಇರುತ್ತಲ್ಲ, ಮುಳುಗು ಹೋಗಿರ್ತಾನೆ, ಆತ ಲೀನವಾಗಿ ಹೋಗಿರ್ತಾನೆ. ಹಾಗಾಗಿ ಕಲಾವಿದನಿಗೆ ಆ ಕಲಾಕೃತಿ ಪೂರ್ಣಗೊಂಡು ಅದನ್ನು ನೋಡಿ ಅನುಭವಿಸಿ ಆನಂದಿಸಿ ಬೇರೆಯವರು ಅದನ್ನು ಮೆಚ್ಚಿಕೊಳ್ಳುವ ತನಕ ಅವನಿಗೆ ಆ ಒಂದು ಧಾವಂತ ಇರುತ್ತೆ. ಹೀಗೆ ನಿಮಗೆ ತುಂಬ ಮೆಚ್ಚುಗೆ ಆದಂತಹ, ಇಷ್ಟಪಡುವಂತಹ ಯಾವುದಾದ್ರೂ ಒಂದು ಕಲಾಕೃತಿ, ಯಾವ ಕಲಾಕೃತಿಗೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅದನ್ನು ಹೇಳಿ. ಪ್ರಶಸ್ತಿ ಬಂದಿರೋ ಕಲಾಕೃತಿಗಳಲ್ಲೇ ಒಂದು 2-3 ಕಲಾಕೃತಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರಾಮ ದೇವತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ, ಅದೇ ನಿಮ್ಗೆ ಹೇಳಿದ್ನಲ್ಲ ಅಮೂರ್ತ ಶೈಲಿಯ ಒಂದು ಇದರಲ್ಲಿ. ಸೊ ಅದಕ್ಕೆ ಮೊದಲಾದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಪ್ರಶಸ್ತಿ ಬರುತ್ತೆ. ಆಮೇಲೆ ಡ್ರಮ್ಮರ್ ಅಂತೇಳ್ಬಿಟ್ಟು ವರ್ಕ್ ಮಾಡಿದ್ದೆ.
ಸೊ ಅದಕ್ಕೆ ಕ್ಯಾಮ್ಲಿನ್ ಆರ್ಟ್ ಫೌಂಡೇಶನ್ ವತಿಯಿಂದ ಪ್ರಶಸ್ತಿ ಬರುತ್ತೆ. ಈ ರಾಷ್ಟ್ರ ಪ್ರಶಸ್ತಿ ಬಂದಿರೋ ಕಲಾಕೃತಿ ಗಲ್ಲೆಬಾನಿ ಅಂತೇಳ್ಬಿಟ್ಟು. ಈ ಗಲ್ಲೆಬಾನಿ ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಈ ನಮ್ಮ ಕೆ ಬಿ ಸಿದ್ದಯ್ಯನವರು ಒಂದು ಪುಸ್ತಕ ಬರೆದಿದ್ರು, ಗಲ್ಲೆಬಾನಿ ಅಂತ ತಿಳ್ಕೊಂಡು ಅವ್ರ ಕಾವ್ಯದ ಪುಸ್ತಕದ ಹೆಸರದು. ಗಲ್ಲೆಬಾನಿ ಅಂತಂದರೆ ನಮ್ಮ ಸಮಾಜದಲ್ಲಿ ಈ ಪಾದರಕ್ಷೆಗಳನ್ನು ಇಟ್ಕೊಂಡ್ಬಿಟ್ಟು ಚಪ್ಪಲಿ ಹೊಲಿಯೋ ಒಂದು ಪ್ರವೃತ್ತಿ, ಅದು ಮಂಕ್ರಿ ಅಂತ ಕರಿತೀವಿ, ಅದರೊಳಗಡೆ ಎಲ್ಲ ಇಟ್ಟಿರ್ತಾರೆ. ಅದಕ್ಕೆ ಒಂದು ಶಿಷ್ಟ ಪದ ಅವ್ರು ಗಲ್ಲೆಬಾನಿ ಅಂತ ಬಳಸ್ತಾರೆ. ಅದು ಆ್ಯಕ್ಚುಲಿ ಮಂಕ್ರಿಯಲ್ಲಿ ನೀರು ಇರುತ್ತೆ, ನೀರಲ್ಲಿ ಹಳೆಯದು ಚರ್ಮದ ಒಂದು ಪೀಸ್ಗಳೆಲ್ಲ ಇರ್ತವೆ. ಸೊ ಅದೇ ಚಿತ್ರಣವನ್ನು ನಾನು ಅಲ್ಲಿ ಬರೆದಿರೋದು. ಆ ಗಲ್ಲೆಬಾನಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲೇ ಹರಳಯ್ಯನವರ ಒಂದು ತತ್ವ ವಿಚಾರಗಳನ್ನು ಅದರಲ್ಲಿ ಬಳಸಿರ್ತೀನಿ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಕಾಯಕ ಮಾಡೋದು ನನ್ನ ವೃತ್ತಿನೇ ಒಂದು ಶ್ರೇಷ್ಠವಾದ ವೃತ್ತಿ ಅನ್ನೋದಾಗಿರ್ಬೋದು. ನಾನು ಆ ಒಂದು ಕಾನ್ಸೆಪ್ಟನ್ನು ನಾನು ರೀಡ್ ಮಾಡ್ತೀನಿ. ಈಗ 12ನೇ ಶತಮಾನದಲ್ಲಿ ಬಸವಣ್ಣನವರೇನು ಸಮಾಜನ ಕಟ್ತಾರೆ, ಅದು ಭಾಳ ಶ್ರೇಷ್ಠವಾದ್ದು. ಕೆಳವರ್ಗದ ಜನಗಳನ್ನೇ ಮುಖ್ಯ ಒಂದು ವಾಹಿನಿಗೆ ತೊಗೊಂಡು ಬರ್ತಾರೆ ಅಲ್ಲಿ. ಅಲ್ಲಮ ಪ್ರಭುಗಳು ಅಧ್ಯಕ್ಷರಾಗ್ತಾರೆ. ಸೊ ಹಿಂಗೆ ಬಿಟ್ಟು ಅಂಥ ಒಂದು ಕಸುಬು ಉಳ್ಳವ್ರನ್ನೇ ಅವ್ರನ್ನ ಒಂದು ಶ್ರೇಷ್ಠ ಸ್ಥಾನಗಳಿಗೆ ಇಟ್ಕೊಂಡು ಎಲ್ಲರಿಗೂ ಲಿಂಗಧಾರಣೆ, ಎಲ್ಲರಿಗೂ ಒಂದು ಅವಕಾಶ ಇದೆ. ದೇಹವೇ ದೇಗುಲ ಅಂತಕ್ಕಂಥ ಒಂದು ಪದನ ಬಳಸ್ತಾರೆ. ಅದು ನೋಡಿ, ಅದು ಸಾಮಾನ್ಯ ಪದಗಳ ಮಾತಲ್ಲ, ಅದು ನಮ್ಮಂಥವ್ರಿಗೆ ಅದನ್ನು ಅನಲೈಸ್ ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಅವರು ಅಲ್ಲಿ ಒಂದು ಕಾನ್ಸೆಪ್ಟ್ ಏನೋ ಹರಳಯ್ಯನವರು, ನನಗದು ಅವ್ರ ಬಗ್ಗೆ ಭಾಳ ಆಸೆ ಆಯಿತು. ಸೊ ಇಲ್ಲಿ ಹರಳಯ್ಯನವರ ಒಂದು ಇದನ್ನೇ ನೋಡಿಬಿಟ್ಟು ನನಗೆ ಅನಿಸುತ್ತು, ಇದು ಎಷ್ಟು ಇದಲ್ಲ ಚರ್ಮದ ಒಂದು ಇದ್ರು ಅಕ್ಷರಗಳು ಅಂತ. ನಮಗೆ ಅಕ್ಷರಗಳನ್ನೇ ಮುಟ್ಟಕ್ಕಾಗ್ತಾ ಇರೋದೋ ಒಂದು ಕಾಲ ಅವಾಗ. ಚರ್ಮದ ಚೂರುಗಳನ್ನೇ ಅಕ್ಷರಗಳ ರೂಪಗಳಾಗಿ ನಮ್ಮ ಕಣ್ಣಿಗೆ ಕಂಡವು. ಈಗ ಅಕ್ಷರಗಳು ಕಲ್ತಿದ್ದೀವಿ, ಓದಿದ್ದೀವಿ, ನಾವು ಇವತ್ತು ಒಂದು ಸ್ಥಾನದಲ್ಲಿದ್ದೀವಿ, ಅದನ್ನು ಅರ್ಥೈಸ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಅವು ಮುಟ್ಟದೇ ಇದ್ದಿದ್ರೆ ನಾವು ಎಲ್ಲೋ ಒಂದು ಕಡೆ ಇರ್ತಿದ್ದೀವಿ. ಸೊ ಹೀಗೆ ಬಿಟ್ಟು ಆ ಚರ್ಮದ ಚೂರುಗಳನ್ನೇ ಅಕ್ಷರಗಳು ರೂಪಗಳನ್ನಾಗಿ ನಾನು ಪರಿವರ್ತನೆಗೊಳ್ತೀನಿ. ಸೊ ಹೀಗೆ ಬಿಟ್ಟು ಆ ಗಲ್ಲೆಬಾನಿ ಒಂದು ಕಾನ್ಸೆಪ್ಟನ್ನೇ ಇಟ್ಕೊಂಡ್ಬಿಟ್ಟು ನಾನು ಒಂದು ಕಲಾಕೃತಿ ರಚನೆ ಮಾಡಿದ್ದೆ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಇದು ನಮಗೆ ಖುಷಿಯಾದಂಥ ಒಂದು ವಿಚಾರ. 12ನೇ ಶತಮಾನ ಒಂದು ಜಗತ್ತಿನ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಒಂದು ವೇಳೆ, ಅದು ಸಮಯ. ನಿಜ. ಯಾಕೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಸಾಮರಸ್ಯ ತರುವಂತಹ ಒಂದು ಮಹಾನ್ ಕಾರ್ಯವನ್ನು ಬಸವಣ್ಣನವರು ಮಾಡ್ತಾರೆ. ಒಂದು ಹೊಸ ತಿರುವು ಅಂತ ಹೇಳ್ಬೋದು. ತಿರುವು ಬಹಳ ದೊಡ್ಡ ಘಟನೆ ಅದು. ನಿಜ ನಿಜ. ತಾರತಮ್ಯದ ಸಮಾಜದಲ್ಲಿ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರನ್ನ ಒಟ್ಟಿಗೆ ತನ್ನ ಆ ಜೊತೆಯಲ್ಲಿ ಕರ್ಕೊಂಡು ಹೋಗೋದಿದೆಯಲ್ಲ. ಹಾಗಾಗಿ ಅಲ್ಲಿ ಒಂದು ಮಾತು ಬರುತ್ತೆ, ಹರಳಯ್ಯನವರಿಗಿಂತ ಶಿಷ್ಯರಿಲ್ಲ, ಬಸವಣ್ಣನವರಿಗಿಂತ ಗುರು ಇಲ್ಲ. ಗುರು ಶಿಷ್ಯ ಸಂಬಂಧ. ಹರಳಯ್ಯನ ಬಿಟ್ಟು ಬಸವಣ್ಣ ಇಲ್ಲ, ಬಸವಣ್ಣನವ್ರು ಬಿಟ್ಟು ಹರಳಯ್ಯ ಇಲ್ಲ. ಹಾಗಾಗಿ ಒಂದು ಶರಣಾರ್ಥಿಯನ್ನು ಹೆಚ್ಚು ಹೇಳಿದ ಕಾರಣಕ್ಕೋಸ್ಕರ ಶರಣಾರ್ಥಿ ಅನ್ನುವಂಥ ಒಂದು ಮಾತು, ಬಸವಣ್ಣ ಹೆಚ್ಚಿನ ಒಂದು ಶರಣನ್ನು ಹೇಳಿದ್ರು ಬಸವಣ್ಣನವರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಅದು ಭಾರವಾಗೋಯ್ತು ಅಲ್ಲವರ. ಬಸವಣ್ಣನವರು ಕೂಡ ಹೇಗೆ ಎಂಥ ಉದಾತ್ತ ಮನೋಭಾವದವರು ಅಂತ ಹೇಳಿದ್ರೆ, ಹರಳಯ್ಯನವರ ಮನೆಗೆ ಆತಿಥ್ಯಕ್ಕೆ ಬರ್ತಾರೆ, ಆತಿಥ್ಯ ಮಾಡ್ತಾರೆ ಹರಳಯ್ಯನವರು. ಅಷ್ಟು ಆತ್ಮೀಯತೆ ಅವರಿಬ್ಬರ ಮಧ್ಯದಲ್ಲಿ, ಅಷ್ಟು ಅವಿನಾಭಾವ ಸಂಬಂಧ ಹರಳಯ್ಯ ಮತ್ತು ಬಸವಣ್ಣವರ ಮಧ್ಯದಲ್ಲಿ. ಒಂದು ಶರಣೆಗೋಸ್ಕರ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಪಾದುಕೆಗಳನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸ್ಲಿಕ್ಕೆ ಹೋದಾಗ ಅದನ್ನು ಬೇರೊಬ್ಬರು ಅದನ್ನು ತಾನು ಧರಿಸ್ಲಿಕ್ಕೆ ಹೋಗಿ ಅವರಿಗೆ ಕೆಟ್ಟದಾಗಿ ಅದನ್ನು ಸರಿಪಡಿಸ್ಕೊಂಡು ಅವರಿಗೆ ಅದು ರಿಯಲೈಸ್ ಆಗಿ, ಓ ಇಲ್ಲ ಇದು ನಾವು ಈ ರೀತಿ ಭಾವಿಸಬಾರ್ದು, ಎಲ್ಲರೂ ಒಂದೇ ಈ ಸಮಾಜದಲ್ಲಿ ಅಂತ ಹೇಳಿ ತನ್ನ ಮಗಳನ್ನೇ ಆ ಶೀಲವಂತಯ್ಯನಿಗೆ ಕೊಟ್ಟು ಮದುವೆ ಮಾಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ನಿಜ. ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಆ ಒಂದು ಅಲ್ಲಿ ವಿವಾಹ ನಡೆಯುತ್ತಲ್ಲ, ಅದು ಬಹಳ ಬಹಳ ಅದು ಮಾನವೀಯತೆಯ ಮೇರು ಶಿಖರ ಆ ಬಸವಣ್ಣನವರು. ಅಂಥ ವಿಚಾರದಲ್ಲಿ ಅವ್ರಿಗೆ ಎಷ್ಟೇ ಕಷ್ಟಗಳು, ಎಷ್ಟೇ ವಿಪತ್ತುಗಳು ಏನೇ ಬಂದರೂ ಕೂಡ ಬಸವಣ್ಣನವರು ಮಾನವೀಯತೆಯನ್ನು ಮೀರಿದ್ದಾರೆ, ನೆಲೆಸ್ತಾರೆ. ಹಾಗಾಗಿ ಹರಳಯ್ಯನವರ ವಿಚಾರವನ್ನು ತಗೊಂಡು ನೀವು ಒಂದು ಒಳ್ಳೆ ಕೃತಿಯನ್ನು ರಚನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಬಹಳ ಒಂದು ದೊಡ್ಡ ಒಂದು ಕಾರ್ಯಕ್ಕೆ ನೀವು ಕೈ ಹಾಕಿದ್ರಿ, ಅದರೆಲ್ಲ ಯಶಸ್ಸನ್ನು ಕೂಡ ಕಂಡಿದ್ದೀರಿ. ಬಹಳ ಸಂತೋಷದ ವಿಚಾರ. ಹೇಳಿ, ಈಗ ನಿಮ್ಮ ಜೀವನ ಹೇಗಿದೆ? ಈಗ ನಮ್ಮ ನಿವೃತ್ತಿ ಜೀವನ ತುಮಕೂರಿನಲ್ಲೇ ಕಳೀತಾ ಇದ್ದೀವಿ. ಇಲ್ಲಿ ಕಲಾಕೃತಿಗಳನ್ನು ಈಗಲೂ ರಚನೆ ಮಾಡ್ಕೊತಾ ಇರ್ತೀನಿ. ರಚನೆ ಮಾಡಿ ಒಂದಿಷ್ಟು ಪ್ರದರ್ಶನ ಮಾಡಬೇಕಂತ ಆಲೋಚನೆ ಇದೆ. ಆ ಪ್ರದರ್ಶನಗಳನ್ನು ಮಾಡಿ ಮತ್ತು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನಿಮ್ಮ ಶಿಷ್ಯ ವೃಂದ ಏನಾದರೂ ರೆಡಿ ಆಗ್ತಾ ಇದ್ದಾರಾ? ಇದ್ದಾರೆ, ಸುಮಾರು ಜನ ಶಿಷ್ಯರ ಒಂದು ಬಳಗನೇ ಇದೆ. ಈಗ ಒಂದು ಪ್ರಶ್ನೆ, ನೀವು ಉತ್ತರ ನಾಡಿನವರು, ಅಂದರೆ ಗುಲ್ಬರ್ಗ.
ಈಗ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬಂದಿದ್ದೀರಿ, ತುಮಕೂರಿಗೆ. ಹೇಗನ್ಸುತ್ತೆ ಈ ಒಂದು ವಾತಾವರಣ, ದಕ್ಷಿಣದ ಭಾಗ? ಇಲ್ಲ, ತುಂಬ ಚೆನ್ನಾಗಿದೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮಾಂಡದೊಳೆಲ್ಲ ಅರಸಿ ನೋಡಲು ನಮ್ಮೂರೇ ವಾಸಿ. ಹಾಗೆ ಅದೊಂದಿರುತ್ತಲ್ಲ, ಅದೊಂದು ಅಭಿಮಾನಕ್ಕೆ ಹಾಗೆ ಹೇಳ್ತೀವಿ. ನೀವು ಉತ್ತರದಿಂದ ಅಂದರೆ ಗುಲ್ಬರ್ಗಾದಿಂದ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ ಬೇಂದ್ರೆಯವರು ಒಂದು ಹಾಡನ್ನು ಹೇಳ್ತಾರೆ. ತುಂಬ ಜನ ದಕ್ಷಿಣದವರು ಉತ್ತರಕ್ಕೆ ಹೋಗ್ತಾರೆ ಕಾರಣಾಂತರದಿಂದ, ಒಂದು ಕಾರ್ಯನಿಮಿತ್ತ, ಏನೋ ಕಾರ್ಯಕಾರಣ ಸಂಬಂಧ ಇರುತ್ತೆ. ಉತ್ತರದವರು ದಕ್ಷಿಣಕ್ಕೆ ಬರ್ತಾರೆ. ಆದರೆ ಏನೇ ಆಗಿದ್ರೂ ಆ ಒಲವು ನಮ್ಮ ಮೂಲ ನೆಲೆಯಲ್ಲೇ ಇರುತ್ತೆ. ಆದರೂ ಕೂಡ ಅಂದರೆ ಯಾವುದೋ ಒಂದು ಕಾರ್ಯನಿಮಿತ್ತ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಆ ಜಾಗದಿಂದ ಇಲ್ಲಿಗೆ ಬಂದರೆ, ತುಮಕೂರಿಗೆ ಬಂದರೆ, ಇಲ್ಲಿ ನಿಮಗೆ ಹೇಗೆ ವಾತಾವರಣ ನಿಮಗೆ ಸರಿ ಹೋಗ್ತಾ ಹೋಯಿತು ಹೇಳಿ? ಇಲ್ಲಿ ಬಂದಾಗ ನಾನು ಮೊಟ್ಟ ಮೊದಲನೇದಾಗಿ ಕಾಲೇಜ್ ಜಾಯ್ನ್ ಆದೆ. ಇಲ್ಲಿ ಹೊಸಬರೆಲ್ಲ ಊರಲ್ಲಿ ಯಾರು ನನ್ನೋರು ಯಾರೂ ಇರಲಿಲ್ಲ. ಸೊ ಇಲ್ಲಿ ಬಂದಾಗ ನನಗೆ ಮೊಟ್ಟ ಮೊದಲನೇದಾಗಿ ಬಸವರಾಜ್ ಅವರ ಹೆಸರು, ಟೈಲರ್ ವೃತ್ತಿ ಅವ್ರದ್ದು. ಸ್ವಲ್ಪ ಯಾರಾದರೂ ಬೇಕಲ್ಲ, ನನಗೆ ಪರಿಚಯ ಇರೋದು, ಒಬ್ಬರು ಪರಿಚಯ ಇಲ್ಲ. ಸೊ ನಮ್ಮ ಕಾಲೇಜ್ ಸ್ಟಾಫ್ ಮಾತ್ರ ನನ್ನ ಪರಿಚಯ ಇತ್ತು ಅಷ್ಟೇ. ಸೊ ಅವ್ರಿಗೆ ಮೀಟ್ ಮಾಡೋಕ್ಕೆ ಸುಮಾರು 6 ತಿಂಗಳು ವರ್ಷ ಟೈಮ್ ತೊಗೊಂಡೆ. ಸೊ ಹಿಂಗೆ ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ನನಗೆ ಫುಲ್ ಸಪೋರ್ಟಿವ್ ಆಗಿ ಆ ಫ್ಯಾಮಿಲಿ ನನಗೆ ತುಮಕೂರಿನಲ್ಲಿ ಸಿಗ್ತದೆ. ಬಸವರಾಜ್ ಅವರು ಹಿರಿಯ ಅಣ್ಣ ಅಂತ ಶ್ರೀನಿವಾಸ್ ಅವರು. ಸೊ ಆ ಕುಟುಂಬ ಏನಿದೆ ಅಲ್ಲಿ, ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಬಸವರಾಜರಾಗಿರ್ಬೋದು, ನಮ್ಮ ಶ್ರೀನಿವಾಸ ಅಣ್ಣವರಾಗಿರ್ಬೋದು, ದೇವರಾಜ್ ಅಣ್ಣವ್ರಂತಾರೆ ಬೆಂಗಳೂರಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಮತ್ತು ನಮ್ಮ ಕುಮಾರ್ ಅವರಾಗಿರ್ಬೋದು, ಇವರ ಫ್ಯಾಮಿಲಿ ಕುಟುಂಬ ಏನದಲ್ಲ ಟೋಟಲಿ ನಮಗೆ ಒಂಥರ ಆತ್ಮೀಯವಾಗಿ, ಸ್ನೇಹಿತರಾಗಿ, ಸಂಬಂಧಿಕರಾಗಿ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ಇದರಲ್ಲೂ ಕೂಡ ಸಲಹೆ ಸೂಚನೆಗಳು, ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗ್ತಾರೆ. ಅರಸೂರವರೇ, ಒಂದು ಮಾತು ನಿಮಗೆ ಹೇಳಬೇಕು ಈ ಸಂದರ್ಭದಲ್ಲಿ. ತುಮಕೂರು ನೀವು ಇರುವಂತಹ ಊರು, ಅದು ನನ್ನ ತಾಯಿಯ ತವರೂರು. 11ನೇ ವಯಸ್ಸಿಗೆ ನಮ್ಮಮ್ಮನ್ನ ಮದುವೆ ಮಾಡಿದ್ರಂತೆ. ನಮ್ಮಮ್ಮ ತರೀಕೆರೆಗೆ ಬಂದು ಇಷ್ಟು ವರ್ಷಗಳ ಕಾಲ ಜೀವನವನ್ನು ಅಲ್ಲಿ ನಡೆಸಿದ್ದಾರೆ. ಅಂದರೆ ಅವ್ರಿಗೆ ಈಗಲೂ ಕೂಡ ಹೃದಯದಲ್ಲಿ ಸದಾ ಕಾಡುವಂತಹ ಅಥವಾ ತನ್ನ ತವರು ಅಂತ ಮಿಡಿಯುತ್ತೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ತಮ್ಮಂದಿರು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅಕ್ಕ ತಂಗಿಯರು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಅದೊಂದಿರುತ್ತೆ ನೋಡಿ, ದೂರದ ಪ್ರದೇಶಕ್ಕೆ ಹೋದರೂ ಕೂಡ ತನ್ನ ತವರನ್ನು ಯಾವತ್ತೂ ಕೂಡ ಅವ್ರು ಮರೆಯೋದಿಲ್ಲ. ಅವರ ಹೃದಯದಲ್ಲಿ ತವರು ಅನ್ನೋದು ಹಸಿರಾಗಿರುತ್ತೆ. ಹಾಗಾಗಿ ಅವರ ತಮ್ಮಂದಿರು, ಅವರ ಅಣ್ಣಂದಿರು ಬರ್ತಾರೆ ಅಂತ ಕ್ಷಣವೇ ಸ್ವಲ್ಪ ಮನಸ್ಸು ಹರಳುತ್ತೆ. ಹಾಗಾಗಿ ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅನ್ನಿಸ್ತು. ನನಗೂ ತುಂಬ ಖುಷಿ. ನಮ್ಮ ತಾಯಿಯ ತವರೂರು, ಅವರು ಆಡಿ ಬೆಳೆದದ್ದೆಲ್ಲ ಹೇಳ್ತಾರೆ. ಆ ಚರ್ಚ್ ಇದೆಯಲ್ಲ, ಅಲ್ಲಿ ಒಂದು ಚರ್ಚ್, ಹಳೆ ಚರ್ಚು, ಅಲ್ಲೆಲ್ಲ ನಾವು ಮಂಡಿಪೇಟೆನಲ್ಲಿ ನಾವು ಆಡ್ತಾ ಇದ್ದು, ಬೆಳೀತಾ ಇದ್ದು, ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಹೀಗೆಲ್ಲ ನಮ್ಮನ್ನು ಬೆಳೆಸಿದ್ರು, ಹೇಗೆಲ್ಲ ಬೆಳೆಸಿದ್ರು, ಅದೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ನೆನಪು ಬರುತ್ತೆ ನನಗೆ ತುಮಕೂರು ಅಂತ. ನಮಗೂ ತುಮಕೂರಲ್ಲಿ ಇವ್ರ ಫ್ಯಾಮಿಲಿ ನೆನಪು ಬರುತ್ತೆ. ಆಮೇಲೆ ಇತ್ತೀಚೆಗೆ ನಮ್ಮ ಶಿವಶಂಕರ್ ಫ್ಯಾಮಿಲಿ ಕೂಡ ನಮಗೆ ತುಂಬ ಹತ್ತಿರ ಆಗ್ತಾರೆ. ಅವರ ಫ್ಯಾಮಿಲಿಯಲ್ಲೂ ಕೂಡ ಅವರು ಫುಡ್ ಇನ್ಸ್ಪೆಕ್ಟರ್ ಅವರು. ಆ್ಯಕ್ಚುಲಿ ಅವರ ಮಕ್ಕಳು ಶ್ರುತಿ ಅಂತ ಹೇಳಿದ್ದಾರೆ, ವಿನಯ್ ಅಂತ ಹೇಳಿದ್ದಾರೆ. ವಿನಯ್ ಅವರು ಬ್ಯಾಂಕ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾರೆ. ಶ್ರುತಿ ಅವರು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಸೊ ಇವೆರಡೂ ಕುಟುಂಬಗಳು ನನಗೆ ತುಂಬ ಚೆನ್ನಾಗಿ ಇದು ಆಗುತ್ತೆ. ಅದ್ರಾಗ ನಮಗೆ ಶ್ರೀನಿವಾಸ್ ಅವ್ರ ಕುಟುಂಬ ಅಂತೂ ತುಂಬಾ ನನಗೆ ಅವರ ಕುಟುಂಬದ ವಿಚಾರಧಾರೆಗಳು ಏನೇನಿದಾವೋ ತುಂಬಾ ನನಗೆ ಗೈಡ್ ಮಾಡ್ತಾರೆ. ಹೇಳಿ, ನಿಮ್ಮ ಕುಟುಂಬದಲ್ಲಿ ಈಗ ಸದ್ಯ ಯಾರ್ಯಾರು? ನಮ್ಮ ಕುಟುಂಬದಲ್ಲಿ ನಮ್ಮ ಶ್ರೀಮತಿ ಚಂದ್ರಕಲಾ ಅಂತ ನನ್ನ ಹೆಂಡತಿ, ಅವರು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ. ಮೊದಲನೇವರು ಗಿರೀಶ್ ಹರ್ಸೂರ್ ಅಂತೇಳ್ಬಿಟ್ಟು, ಅವರು ಸಾಫ್ಟ್ವೇರ್ ಡಿಸೈನ್ ಇಂಜಿನಿಯರಾಗಿ ಕೆಲಸ ಮಾಡ್ತಾರೆ. ಮಗಳು ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲೇ ಜಾಬ್ ಮಾಡ್ತಾರೆ. 2 ಮಕ್ಕಳನ್ನು ನಾವು ಪಡೆದಿರ್ತೀವಿ. ಮೊದಲನೇ ಮಗಂದು ಮದುವೆ ಆಗಿದೆ. ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಸಹ ಈ ಕಲಾ ಪ್ರಪಂಚಕ್ಕೆ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಬರಲಿಲ್ವಾ ಹೇಗೆ ಅಂತ? ಬಂದಿದೆ. ನನ್ನ ಮಗ ಬೇಸಿಕಲಿ ನಾವು ಚಿತ್ರಕಲೆನೇ ಕಲ್ತಿದ್ದು. ಸೊ ಇದರಲ್ಲಿ ಪ್ರಕಾರಗಳು ಬೇರೆ ಅಂತ ಹೇಳಿದ್ನಲ್ಲ, ಅವನು ಸಾಫ್ಟ್ವೇರ್ ಡಿಸೈನ್ ಲೈನ್ಗೆ ಹೋದ, ಡಿಸೈನರಾಗಿ ಹೋಗ್ತಾನೆ. ಮಗಳು ಕೂಡ ಆರ್ಕಿಟೆಕ್ಟ್ ಇದ್ದಾಳೆ. ಸ್ವಲ್ಪ ಬೇಸಿಕಲಿ ಆರ್ಟ್ ಕೂಡ ಅವಳಿಗೂ ಟಚ್ ಇದೆ. ನಮ್ಮ ತಮ್ಮನ ಮಗ ರಾಕೇಶ್ ಅಂತ ಹೇಳೊಬ್ರು ಇದ್ದಾರೆ. ಅವರು ಕೂಡ ಆರ್ಟ್ ಫೀಲ್ಡಲ್ಲೇ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ತಾರೆ. ಅವರು ಕೂಡ ಒಂದು ಸಾಫ್ಟ್ವೇರ್ ಡಿಸೈನ್ ಇಂಜಿನಿಯರಿಗೆ ಅವರು ಅದನ್ನು ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಬ್ರದರ್ ಹನುಮಂತ್ ಹರ್ಸೂರ್ ಅಂತ ಹೇಳಿದ್ದಾರೆ. ಅವರು ಪ್ಯೂರ್ಲಿ ಮಾಸ್ಟರ್ ಡಿಗ್ರಿನೇ ಮಾಡಿರ್ತಾರೆ ನಮ್ಮ ಒಂದು ಇದರಲ್ಲೇ. ಅವರು ಕೂಡ ಸಾಫ್ಟ್ವೇರ್ ಡಿಸೈನ್ ಇಂಜಿನಿಯರ್ ಆಗಿಯೇ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ.
ಅಂದರೆ ಈಗ ಸುಮಾರು 3-4 ಜನ ನಮ್ಮ ಒಂದು ಕ್ಷೇತ್ರಕ್ಕೆ ಬಂದು ಮತ್ತು ಉದ್ಯೋಗದ ಆಯ್ಕೆ ಬೇರೆ ರೀತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವರೆಲ್ಲ ಒಳ್ಳೆಯ ಕಲಾವಿದರೇನೆ, ಚಿತ್ರಕಲೆನ ರಚನೆ ಮಾಡ್ತಾರೆ. ಬಟ್ ಅವರ ಆಯ್ಕೆ ಏನಪ್ಪ ಅಂದ್ರೆ ಉದ್ಯೋಗದ ರೂಪದಲ್ಲಿ ಬೇರೆ ರೀತಿಯಾಗಿ. ತುಮಕೂರು ಈಗ ಸದ್ಯಕ್ಕೆ ನಿಮ್ಮ ಕಾರ್ಯಕ್ಷೇತ್ರ ಇರುವಂತಹ ಸ್ಥಳ, ವಿಶ್ರಾಂತಿ ಜೀವನವನ್ನು ನಡೆಸುವಂತಹ ಒಂದು ನೆಲೆ ತುಮಕೂರಾಗಿದೆ. ತುಮಕೂರಲ್ಲಿ ನಿಮ್ಮ ಬಳಗ ಹೇಗಿದೆ? ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಸಾಹಿತ್ಯ ಬಳಗನೂ ಇದೆ, ಕಲಾವಿದರ ಬಳಗನೂ ಇದೆ. ಮನು ಚಕ್ರವರ್ತಿ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ಶಿಷ್ಯನೇ ಅವರು ತುಮಕೂರಲ್ಲಿ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ಆ ಸ್ಟುಡಿಯೋದಲ್ಲಿ ಆವಾಗ ಹೋಗ್ತೀವಿ, ವಿಚಾರ ವಿನಿಮಯಗಳು ಮಾಡ್ತೀವಿ. ಡಾಕ್ಟರ್ ನಟರಾಜ್ ಬುದಾಳ್ ಅಂತ ತಿಳ್ಕೊಂಡು ಒಬ್ಬ ಒಳ್ಳೆಯ ವಿಚಾರವಂತ ಸಾಹಿತಿಗಳು, ಅವ್ರ ಜೊತೆನೂ ಸೇರ್ಕೊಂತಿರ್ತೀವಿ. ಸೊ ಅದ್ರ ಜೊತೆಯಲ್ಲೇ ನಮ್ಮ ಆರ್ ಶಾಂತಮೂರ್ತಿ ಅವರು ಒಳ್ಳೆಯ ವಿಮರ್ಶಕರು, ಕೋಟಕುಮಾರ್ ಅಂತ ಹೇಳಿದ್ದಾರೆ. ಇವರೆಲ್ಲರ ಒಂದು ಬಳಗ ತುಂಬ ಚೆನ್ನಾಗಿದೆ. ತುಮಕೂರು ನನಗೆ ಹಿಡಿದಿಟ್ಟಿದೆ ಎಲ್ಲ ಒಂದು ಕಡೆಗೆ. ಸೊ ಆತ್ಮೀಯ ಸ್ನೇಹಿತರ ಬಳಗ ತುಮಕೂರಿನಲ್ಲಿ ತುಂಬ ಚೆನ್ನಾಗಿದೆ. ಸೊ ಆ ರೀತಿ ವಿಚಾರ ವಿನಿಮಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಅಲ್ಲಿ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚಿನ ಒಂದು ವಿಸಿಟ್ ಏನಪ್ಪ ಅಂದ್ರೆ ನಮ್ಮ ಬರಗೂರು ರಾಮಚಂದ್ರಪ್ಪನವರು. ಅವರು ತುಮಕೂರು ಜಿಲ್ಲೆಯವರಾದರೂ ಸಹ ಅವಾಗವಾಗ ಕಾರ್ಯಕ್ರಮಗಳಿಗೆ ಬರ್ತಿರ್ತಾರೆ. ಅವ್ರ ಮಾತುಗಳನ್ನು ನಮಗೆ ಕೇಳಬೇಕನ್ನಿಸುತ್ತೆ. ನೀವೊಬ್ಬರು ಕಲಾವಿದರಾಗಿ ಹೇಳಿ, ನಿಮಗೆ ಸಿನಿಮಾ, ನಾಟಕ, ಸಾಹಿತ್ಯ, ಸಂಗೀತ ಇದರ ಬಗ್ಗೆ ಒಲವು ಏನಾದರೂ ಉಂಟಾ? ಇದೆ. ನಮಗೆ ಚಲನಚಿತ್ರಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟರಿ ಫಿಲ್ಮ್ಗಳು ಬರ್ತವೆ, ಅವು ಭಾಳ ಇಷ್ಟ ಆಗುತ್ತೆ. ಬರಗೂರು ರಾಮಚಂದ್ರಪ್ಪ ಅವರು ಒಂದಿಷ್ಟು ಹಗಲು ವೇಷ ಅಂತ ಹೇಳ್ಬಿಟ್ಟು ಮಾಡಿದ್ರು, ಅದು ಕೂಡ ನನಗೆ ಇಷ್ಟ ಆಗುತ್ತೆ. ಸೊ ಆ ರೀತಿ ಫಿಲ್ಮ್ಗಳು, ಕಂಬಾರ್ ಅವರ ಒಂದಿಷ್ಟು ಚಿತ್ರಗಳು ನೋಡಿದ್ದೆ. ಸ್ವಲ್ಪ ನಿಮ್ಮ ಒಲವು ಎಲ್ಲ ಸ್ವಲ್ಪ ಈ ಥರ ಕ್ಲಾಸ್ ಮೂವೀಸ್ ಅಂತ ಹೇಳ್ತಾರೆ. ಈ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರಗಳು, ಆ ಥರದ್ದು ಯಾವ ಚಿತ್ರಗಳನ್ನು ನೀವು ನೋಡಿದ್ದೀರಿ? ರಾಜ್ಕುಮಾರ್ ಅವರ ಚಿತ್ರಗಳು ಒಂದು ಇದು ಇದೆ, ದೂರದ ಬೆಟ್ಟ ಫಿಲ್ಮು ನನಗೆ ಇಷ್ಟ ಆಗಿತ್ತು. ಅದು ದೂರದ ಬೆಟ್ಟ ಅಂತೇಳಿ ಒಂದು ಗ್ರಾಮೀಣ ಸೊಗಡು ಇರ್ತಕ್ಕಂಥ ಚಿತ್ರಗಳು ನನಗೆ ಭಾಳ ಇಷ್ಟ ಆಗ್ತವೆ. ಯಾಕೆಂದರೆ ಮೂಲ ಜನಪದದಿಂದ ನೀವು ಬಂದಿರೋದ್ರಿಂದ ಅದು ನಿಮ್ಮ ಈ ದಿನಗಳವರೆಗೂ ಸಹ ಅದೇ ನಿಮ್ಮನ್ನು ಹಿಡಿದಿರುತ್ತೆ. ಜನಪದವೇ ಇಷ್ಟವಾಗುತ್ತೆ, ಅದು ನಿಜ. ಯಾಕೆಂದರೆ ನಾವು ನಮ್ಮ ಬಾಲ್ಯ, ನಾವು ಬೆಳೆದಂತಹ ರೀತಿ, ನಾವು ನೋಡಿದಂತಹ ವಾತಾವರಣ, ಅದು ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ನಿಮ್ಮ ಕಲೆಯಲ್ಲೂ ಅದೇ ಅರಳಿದೆ, ಅದೇ ನಿಮ್ಮ ಜೊತೆಯಲ್ಲಿದೆ. ಅಂದರೆ ನಿಮ್ಮದೇ ಆದ ಒಂದು ಪ್ರಪಂಚ. ನೀವು ಒಂದು ಚಿತ್ರವನ್ನು ಬರೀಬೇಕಾದರೂ ಕೂಡ ಒಂದು ಮೆಸೇಜ್ ಇರಬೇಕು, ಇಟ್ಕೊಂಡೇ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಚಿತ್ರಗಳೇ ನಿಮ್ಮಲ್ಲಿ ಮೂಡಿ ಬಂದಿರುವಂತಹದ್ದು. ಮತ್ತೆ ಇನ್ನೇನಾದರೂ ಹೇಳೋದಿದ್ರೆ? ಆಕಾಶವಾಣಿ ಕೇಂದ್ರದವರು ನಮಗೆ ಇಲ್ಲಿ ಕರೆಸಿ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆಗಡೆ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ನೀಡಿಕೊಟ್ಟಿದ್ರಿ. ಹಾಸನ ಜಿಲ್ಲೆಯ ಈ ಆಕಾಶವಾಣಿ ಕೇಂದ್ರಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಮುಖಾಂತರ. ಧನ್ಯವಾದಗಳು ಪ್ರಭು ಹರಸೂರವರೇ. ಇಲ್ಲಿ ತನಕ ಒಂದು ಕಲಾ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ನಮ್ಮನ್ನು ವಿಹರಿಸುವಂತೆ ಮಾಡಿದ್ದೀರಿ. ಒಂದು ಒಳ್ಳೆಯ ಸುಸಂದರ್ಭ ನಿಮ್ಮ ಜೊತೆಯಲ್ಲಿ, ಒಂದು ಒಡನಾಟ ಮತ್ತು ಒಂದು ಸಂವಾದ. ಇದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಕೇಂದ್ರ ಲಲಿತಕಲಾ ಅಕಾಡೆಮಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾವಿದರಾದ ಪ್ರಭು ಹರಸೂರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಪುಟ್ಟಸ್ವಾಮಿ ಪಿ ತರೀಕೆರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.